ಒಂದಾನೊಂದು ಕಾಲದಲ್ಲಿ ಕಿಷ್ಕಿಂಧೆಯನ್ನ ಆಳುತ್ತಿದ್ದವ ಅಕ್ಷರದ ಸಿಂಹರಾಜ. ಆತನಿಗೆ ಈರೋರು ಮಕ್ಕಳು. ಇಂದ್ರನ ವರಬಲದಿಂದ ಹುಟ್ಟಿದವ ವಾಲಿ ಎನ್ನುವುದಾಗಿ. ಇನ್ನು ಸೂರ್ಯನ ಅನುಗ್ರಹದಿಂದ ಹುಟ್ಟಿದವ ಈ ಸುಗ್ರೀವ. ಕಾಲಕ್ರಮೇಣ ಪ್ರಬುದ್ಧರಾಗಿದ್ದೇವೆ. ತದನಂತರ ಪಟ್ಟಾಭಿಷಿಕ್ತನಾದವ ವಾಲಿ. ಅಣ್ಣ ತಮ್ಮಂದಿರೆಂದರೆ ವಾಲಿ ಸುಗ್ರೀವರಂತಿರಬೇಕು ಎನ್ನುವುದು ಪ್ರತೀತಿಯಾಗಿತ್ತು. ಆದರೆ ಆ ಬಂಧ ಎನ್ನುವುದು ಒಂದು ಕ್ಷುಲ್ಲಕ ಕಾರಣಕ್ಕೆ ತುಂಡಾಗಿ ಹೋಯಿತು. ಈಗ ನನ್ನನ್ನು ಕೊಲ್ಲುವುದಕ್ಕಾಗಿಯೋ ಅಥವಾ ನನಗೆ ತೊಂದರೆಯನ್ನು ಕೊಡುವುದಕ್ಕಾಗಿಯೋ ಎಲ್ಲೆಲ್ಲೂ ಅಟ್ಟುತ್ತಾ ಬಂದವ ನನ್ನನ್ನ ವಾಲಿ. ಆದ ಕಾರಣ ಸೂರ್ಯದೇವನ ಸೂಚನೆಯಂತೆ ಈ ವಿಶ್ವಮುಖ ಪರ್ವತದಲ್ಲಿ ಸುರಕ್ಷಿತವಾಗಿದ್ದೇನೆ. ಆದರೂ ಸಹ ಆ ವಾಲಿ ನನಗೆ ತೊಂದರೆಯನ್ನು ಕೊಡುವುದಕ್ಕಾಗಿ ಕೆಲವು ಮನುಷ್ಯರನ್ನ ಕಳಿಸಿದ್ದುಂಟು. ಅವರಿಗೆಲ್ಲ ಒಂದು ಗತಿ ಕಾಣಿಸಿದ್ದೇವೆ. ಆದರೂ ಸಹ ಒಂದು ರೀತಿಯ ಭಯಭೀತವಾದಂತಹ ವಾತಾವರಣದಲ್ಲಿದ್ದೇವೆ. ಅಂತೆಯೇ ಇಂದು ಕೂಡ ಪಂಪಾ ತೀರದತ್ತ ಈರೋರು ಮನುಷ್ಯರು ಓಡಾಡುತ್ತಿರುವುದು ನನ್ನ ಗಮನಕ್ಕೆ ಬಂತು. ಅವರನ್ನ ಪರೀಕ್ಷಿಸುವುದಕ್ಕಾಗಿ ಹನುಮಂತನನ್ನು ಅಟ್ಟಿದ್ದೇನೆ. ಅದಾರು ಬರುತ್ತಿರುವ ಶ್ರೀರಾಮ ಜಯರಾಮ ಸೀತಾರಾಮ ರೂಪುಲ ತಿಲಕ ರಾಮ ಪಾಹಿಮಾಂ ಪಾಹಿಮಾಂ. ಸುಗ್ರೀವ ಎದ್ದು ಶ್ರೀರಾಮಚಂದ್ರಮ್ಮ ಮರಳುಗಾಡಿಗೆ ಮಳೆ ಬರುವಂತೆ ಈ ಸುಗ್ರೀವನ ಜೀವನಕ್ಕೆ ನಿನ್ನ ಆಗಮನ ಬಹು ನಿರೀಕ್ಷಿತವಾದದ್ದು. ಬರೀ ಕತ್ತಲೆ ತುಂಬಿದಂತಹ ಈ ಸುಗ್ರೀವನ ಜೀವನಕ್ಕೆ ಬೆಳಕನ್ನು ನೀಡುವಂತಹ ದೀಪ ಅಯೋಧ್ಯೆಯಲ್ಲಿ ಉರಿತಾ ಉಂಟು ಅಂತ ಹಿರಿಯರು ಹೇಳಿದ್ರು. ಆ ದೀಪದ ಕಾಂತಿ ಎನ್ನುವುದು ಇಲ್ಲಿಯವರೆಗಾಗಿ ಚಾಚುತ್ತದೆ ಎನ್ನುವುದನ್ನು ನಾನು ಎಣಿಸಿರ್ಲಿಲ್ಲ ದೇವ್ರೆ. ಸದ್ಯಕ್ಕೆ ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಪೂರದಲ್ಲಿರುವಂತಹ ಅಮೃತ ಒಂದು ಅದು ಅಮೃತ ಅಂತ ಗೊತ್ತಾಗಬೇಕಾದ್ರೆ ಅದನ್ನು ಸೇವಿಸೇ ನೋಡ್ಬೇಕಂತೆ. ಅಂತೆ ನಮ್ಮ ಪರಿಸರದಲ್ಲಿರುವವರು ಒಳ್ಳೆಯವರು ಯಾರು ಕೆಟ್ಟವರು ಯಾರು ಎನ್ನುವುದಾಗಿ ಗೊತ್ತಾಗ್ತಾ ಇಲ್ಲ. ಮೊದಲಿಗೆ ನಿಮ್ಮನ್ನು ಕಂಡವ ಅನುಮಾನ ಮಾಡಿದ್ದು ಹಾಗೆ. ಆದರೆ ಹನುಮಂತ ಒಂದು ಹೇಳಿದನಲ್ಲ, ಭಯೋತ್ಪಾದಕರಲ್ಲ ಸುಗ್ರೀವ, ನಿನ್ನ ಉದ್ಧಾರಕರಿವರು ಎನ್ನುವುದಾಗಿ. ತಕ್ಷಣವೇ ನಿಮ್ಮನ್ನ ಇಲ್ಲೇವರೆಗಾಗಿ ಕರೆತಂದಿದ್ದೇನೆ. ಜೊತೆಗೆ ನನ್ನ ಕೈಲಾದಷ್ಟು ಸತ್ಕರಿಸಿದ್ದೇನೆ. ತುಂಬಾ ಸಂತೋಷ. ಯಥಾ ಯೋಗ್ಯವಾಗಿ ಸತ್ಕರಿಸಲು ಆ ಸ್ಥಿತಿ ನನ್ನಲ್ಲಿ ಇಲ್ಲದೇವೆ. ಇದ್ದಷ್ಟರಲ್ಲಿ ಸಂತೃಪ್ತಿಯನ್ನು ಪಡೆದುಕೊಳ್ಳುವಂತಹ ಯೋಗ ನಮ್ಮದು.
ದೇವರೇ, ಹ್ಮ್ ನಿನ್ನ ಬಗ್ಗೆ ಹ್ಮ್. ಹಾಗೂ ನಿನ್ನ ವಂಶದ ಬಗ್ಗೆ ತಿಳಿದವರಿದ್ದೇವೆ ನಾವು. ಹಾ ಸೂರ್ಯ ವಂಶಜರು ಹ್ಮ್ ಅನುವಂಶಿಕವಾಗಿ ಅಲ್ಲದೆ ಹೋದರೂ ಸಹ ಹ್ಮ್. ತಮ್ಮದೇ ಆದಂತಹ ಸದ್ಗುಣಗಳಿಂದ ಹ್ಮ್. ಸ್ವಂತ ಸಾಮರ್ಥ್ಯಗಳಿಂದ ಹ್ಮ್. ಜನರಿಗೆ ಆದರ್ಶಪ್ರಾಯವಾಗಿರುವವರಂತೆ. ಹ್ಮ್ ಅಂತೆಯೇ ನೀನು ಹ್ಮ್ ಲೋಕದಲ್ಲಿ ಧರ್ಮ ಸ್ಥಾಪನೆಗಾಗಿ ಸಂಸ್ಥಾಪನೆಗಾಗಿ. ಹುಟ್ಟಿದವನಂತೆ. ಹ್ಮ್ ಅಲ್ಲದೆ ಎಲ್ಲಿ ನ್ಯಾಯ ಇರ್ತದೋ ಹಾ ಅಲ್ಲಿ ನಿನ್ನ ಬೆಂಬಲ ಇರ್ತದಂತೆ. ಸೂರ್ಯವಂಶದವರ ಬೆಂಬಲವಿರ್ತದೆ. ಜೊತೆಗೆ ಹ್ಮ್. ಅಧರ್ಮ ಎನ್ನುವುದನ್ನ ನೀನು ಹೋಗಲಾಡಿಸಿದೀಯಂತೆ. ಹಾ ಆ ಒಂದು ವಿಶ್ವಾಸದ ಮೇಲೆ ನಾನಿದ್ದೇನೆ ದೇವರೇ. ಆಗಲಿ. ನನಗೆ ಆದಂತಹ ಅನ್ಯಾಯವನ್ನ ಪರಿಗಣಿಸಿ ಹ್ಮ್ ಧರ್ಮವನ್ನ ವಿಚಾರಿಸಿ ಹ್ಮ್. ನ್ಯಾಯವನ್ನ ಒದಗಿಸಬೇಕು. ಆಗಲಿಂದ ನೋಡ್ತಾ ಇದ್ದೇನೆ. ಹಾ. ನಿನ್ನ ಮುಖ ಬಾಡಿದೆ, ಹೌದು. ಬಸವಳಿದೆ. ಹಾ. ಮಾತ್ರವಲ್ಲ, ವ್ಯಾಕುಲನಾಗಿದ್ದಿ. ಹಾ. ಮಾತ್ರವೇ ಅಲ್ಲ, ಸುಸ್ಪಷ್ಟವಾಗಿ ಹೇಳ್ತಾ ಇದ್ದಿ ನ್ಯಾಯವನ್ನ ಒದಗಿಸಬೇಕು ಅಂತ. ಹೌದು. ನಿನಗೆ ಅನ್ಯಾಯ ಆದದ್ದು ಯಾರಿಂದ ಅಂತ ಬೇಕಲ್ಲ? ಬೇರೆ ಯಾರಿಂದ ಅಲ್ಲ ದೇವರೇ, ಮತ್ತೆ ಅಮ್ಮವರಿಂದಲೇ. ಅಗ್ರಜವಾಲಿ ಹೌದು ದೇವರೇ. ದೇವರೇ, ಬೇರೆ ಯಾರಿಂದ ಅನ್ಯಾಯವಾದರೆ ಹಾ. ಚಿಂತೆಗೆಡುವ ನಾನಲ್ಲ, ಹಾ. ನಮ್ಮ ನಿಕಟವರ್ತಿಗಳೇ. ಹ್ಮ್ ಅದರಲ್ಲೂ ಹಾ. ನನ್ನ ಅಣ್ಣನೇ ನನಗೆ ಅನ್ಯಾಯವನ್ನು ಸಿಗಿದ್ದೇನೆ. ನಿನ್ನ ಅಣ್ಣ. ಹೌದು ಆಹಾ. ದೇವರೇ, ಹ್ಮ್ ಈ ಜೀವನದಲ್ಲಿ ಯಾರನ್ನ ಕಳೆದುಕೊಂಡರೂ ದುಃಖವಾಗುವುದಿಲ್ಲ. ಹಾ. ಹೆಂಡತಿಯನ್ನ ಕಳೆದುಕೊಂಡಂತಹ ದುಃಖ ಹ್ಮ್. ಹೇಗಿರಬಹುದು ಎನ್ನುವುದನ್ನ ಹ್ಮ್. ನಿನಗೆ ಹೇಳಬೇಕಾದಿಲ್ಲ ಅಲ್ವೋ? ವಿಶೇಷವಾಗಿ ಹೇಳಬೇಕಾಗಿಲ್ಲ. ಹೌದು. ಹ್ಮ್ ಅಂತೆಯೇ ಹ್ಮ್ ಒಂದಾನೊಂದು ಕಾಲದಲ್ಲಿ ಹ್ಮ್ ವಾಲಿ ಸುಗ್ರೀವರೆಂದರೆ ಹ್ಮ್. ಅಣ್ಣ ತಮ್ಮಂದಿರು ವಾಲಿ ಸುಗ್ರೀವರಂತಿರಬೇಕು ಎನ್ನುವುದಾಗಿ ಪ್ರತೀತಿ. ಹಾ. ಅಂತಹದೊಂದು ಬೆಸುಗೆ, ಹ್ಮ್ ಅಂತಹ ಒಂದು ಬಂಧ, ಹ್ಮ್ ಆ ಬೆಸುಗೆ ಆಗ್ಲಿಲ್ವೋ ಅಂತ. ಆಹಾ. ಈಗಿನ ಕಾಲದಲ್ಲಿ ಹ್ಮ್ ನಮ್ಮ ಇಬ್ಬರಲ್ಲೂ ಸಹ ಹಾ. ಬದ್ಧ ವೈರತ್ವ ಎನ್ನುವುದು ಹಾ. ಈ ಲೋಕಕ್ಕೆ ಗೊತ್ತಾಗಿರುವಂತಹ ಸಂಗತಿ. ವೈರತ್ವ ಬರಬೇಕು ಅಂತ ಆದ್ರೂ ಒಂದು ಕಾರಣ ಅಂತ ಬೇಕಲ್ವಾ? ಅದೊಂದು ಕ್ಷುಲ್ಲಕ ಕಾರಣ ದೇವರೇ. ಹ್ಮ್ ಹ್ಮ್ ಹ್ಮ್. ಯಾವುದು? ವಾಲಿಯನ್ನ ನಿಗ್ರಹಿಸಲು ಹ್ಮ್. ಅಥವಾ ವಾಲಿಯನ್ನ ಕೊಲ್ಲಲು ಹ್ಮ್ ಮಾಯಾವಿ ಎನ್ನುವಂತಹ ರಕ್ಕಸ ಬಂದಿದ್ದ. ಹಾ. ಆ ಮಾಯಾವಿ ಎನ್ನುವಂತಹ ರಕ್ಕಸನನ್ನ ಹ್ಮ್ ವಾಲಿ ಹ್ಮ್. ಕಿಷ್ಕಿಂಧೆಯ ಪುರದ ಹೊರಗೆ ಹಾ. ಹಟ್ಟಿಸಿಕೊಂಡು ಹೋದ. ಹಾ. ಆತನ ಬೆಂಗಾವಲಿಗಾಗಿ ನಾನು ಹೋಗಿದ್ದೆ. ಹಾ. ಹೋಗುತ್ತಾ ಹೋಗುತ್ತಾ ಹ್ಮ್. ಮಾಯಾವಿ ಒಂದು ಗುಹೆಯನ್ನ ಸೇರಿದ. ಆಮೇಲೆ ಆಮೇಲೆ ಹ್ಮ್. ವಾಲಿಯು ಆ ಗುಹೆಯನ್ನ ಸೇರಲು ಮುಂದಾದಾಗ ಹ್ಮ್. ನಾನು ಮುಂದಾದೆ. ಹ್ಮ್. ಸುಗ್ರೀವ, ನೀನು ಇಲ್ಲೇ ಗುಹೆಯನ್ನ ಕಾಯ್ದುಕೊಂಡಿರು ಎನ್ನುವುದಾಗಿ ಮಾತನ್ನು ತೆಗೆದುಕೊಂಡ. ಹ್ಮ್. ಆದ ಕಾರಣ ಹ್ಮ್. ನಾನು ಅಲ್ಲಿಯೇ ಇದ್ದೆ. ಹ್ಮ್. ಆತ ಒಳಗೆ ಹೋದ. ಹಾ. ಸುಮಾರು 1 ವರ್ಷವಿರಬೇಕು ದೇವರು. ಹಾ. ಒಂದು ದಿವಸ ಹಾ. ಹಾ ಸುಗ್ರೀವ ಎನ್ನುವಂತಹ ಕಿರುಚಾಟ, ಹಾ. ಅರಚಾಟ ಹಾ. ಮಾತ್ರವಲ್ಲ, ಹಾ. ಒಂದು ವಿಚಿತ್ರ ವರ್ಣದ ರಕ್ತದ ಧಾರೆ. ಹಾ. ನಾನು ನಿರ್ಧರಿಸಿಬಿಟ್ಟೆ, ಏನು? ಮಾಯಾವಿಯ ರಕ್ಕಸ ಹ್ಮ್. ವಾಲಿಯನ್ನ ಕೊಂದಿದ್ದಾನೆ ಎನ್ನುವುದಾಗಿ. ಹಾಗಾಗಿ ಹಾ ಸುಗ್ರೀವ ಎನ್ನುವಂತಹ ಶಬ್ದ ಬಂದಿದೆ. ಹೌದು. ಹಾ.
ಆದ್ದರಿಂದ ಆ ಮಾಯಾವಿ ಹೊರ ಬಂದರೆ ಹಾ. ನನಗೆ ಮಾತ್ರವಲ್ಲ ಹಾ. ನಮ್ಮ ಕುಲಕ್ಕೂ ಸಂಕಟ ಅಲ್ವೇ? ಹೌದು. ಆದ ಕಾರಣ ಹ್ಮ್. ಆತ ಹೊರಗೆ ಬಾರದಂತೆ ಹ್ಮ್. ಆ ಗವಿಯನ್ನ ಹ್ಮ್. ಬೃಹದಾಕಾರದ ಬಂಡೆ ಕಲ್ಲುಗಳಿಂದ ಮುಚ್ಚಿದವ ನಾನು. ಹಾ. ನಂತರ ಹ್ಮ್. ನಮ್ಮ ರಾಜ್ಯಕ್ಕಾಗಿ ಹಿಂತಿರುಗಿದೆ, ಹಾ. ಹಿರಿಯರಿಗೆ ವರಿಷ್ಠರಿಗೆ ನಡೆದ ವಿಷಯವನ್ನೆಲ್ಲ ಹೇಳಿದೆ. ಆಮೇಲೆ ಅವರು ಹೇಳಿದ್ದೇನು? ಏನು? ರಾಜನಿಲ್ಲದೆ ಅರಾಜಕತೆಯಿಂದ ಕೂಡಿರಬಾರದು, ಹಾ. ಯುವರಾಜನಾದ ನೀನು ಹ್ಮ್. ರಾಜನಾಗು ಸುಗ್ರೀವ ಎನ್ನುವುದಾಗಿ ಹ್ಮ್. ಅವರ ಮಾತಿಗೆ ಬೆಲೆ ಕೊಟ್ಟು ಹ್ಮ್. ಸಿಂಹಾಸನವನ್ನೇರಿದೆ. ಹಾ. ಮತ್ತೆ ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಹಾಗು. ಅಣ್ಣ ಮಡಿದಾಗ ಹ್ಮ್. ಆತನ ಹೆಂಡತಿಗೆ ಒಪ್ಪಿಗೆ ಇದ್ರೆ ಹ್ಮ್. ತಮ್ಮ ಮದುವೆ ಆಗಬಹುದಂತೆ. ಹ್ಮ್. ತಾರೆ ಒಪ್ಪಿದಳು, ಹ್ಮ್. ಮದುವೆಯೂ ಆದೆ. ಹ್ಮ್. ಒಂದು ದಿನ ಹಾ. ಹೀಗೆ ತಾರೆ ಮತ್ತು ರುಮೆ, ಹಾ. ರುಮೆ ಅಂದ್ರೆ ನನ್ನ ಹೆಂಡತಿ, ಹಾ. ತಾರೆ ಎಂದರೆ ವಾಲಿ ಹೆಂಡತಿ ದೇವರೇ. ಅತ್ತಿಗೆ. ಹಾ. ಹ್ಮ್. ಅವರಿರುವರನ್ನು ಪಟ್ಟದರಸಿ ಸ್ಥಾನದಲ್ಲಿ ಕುಳಿತು ಹ್ಮ್. ಕುರಿಸಿ ಹ್ಮ್. ಮಧ್ಯದಲ್ಲಿ ನಾನು ಕುಳಿತಿರುವಾಗ ಹ್ಮ್. ಸತ್ತಿದ್ದ ವಾಲಿ ಸತ್ತಿರ್ಲಿಲ್ಲ ದೇವರೇ, ಬಂದೇ ಬಿಟ್ಟ ಆ ಸ್ಥಾನಕ್ಕೆ. ಸತ್ತಿದ್ದವಾಗಿ ಸತ್ತಿರ್ಲಿಲ್ಲ ಅಂದ್ರೆ ಇದು ಹೊಸ ವ್ಯಾಕರಣ ಆಯ್ತು. ಸತ್ತಿದ್ದ ವಾಲಿ ಸತ್ತಿರ್ಲಿಲ್ಲ ಅಂದ್ರೆ ಹಾ. ನಾನು ಸತ್ತಿದ್ದಾನೆ ಎನ್ನುವಂತೆ ತಪ್ಪು ತಿಳುವಳಿಕೆ ಮಾಡಿಕೊಂಡದ್ದು. ಓ. ಅಲ್ಲಿ ನಿಜವಾಗಿ ಸತ್ತದ್ದು ಹಾ. ಮಾಯಾವಿ. ಅಣ್ಣನ ಸ್ವರವನ್ನ ಅನುಕರಿಸಿ ಹೋಗಿದ್ದು ಮಾಯಾವಿ. ಹಾ. ಆ ನೆತ್ತರೂ ಮಾಯಾವಿಯದ್ದು. ನಿಮ್ಮನ್ನ ಮೋಸಗೊಳಿಸುವುದಕ್ಕಾಗಿ ಅವ ಹಾಗೆ ಕೂಗಿದ. ಹೌದು, ಅವ ಅಣ್ಣ ಸತ್ತ ಅಂತ ನೀನು ಭ್ರಮಿಸಿದೆ. ಭ್ರಮಿಸಿದೆ. ಓಹೋ. ಆಮೇಲೆ ಈ ವಾಲಿ ತಿಳಿದುಕೊಂಡದ್ದೇನು? ಏನು? ರಾಜ ಮತ್ತು ಆತನ ಹೆಂಡತಿಯ ಆಸೆಯಿಂದ ಹ್ಮ್. ವಾಲಿ ಹೊರಗೆ ಬರಬಾರದೆಂದು ಹ್ಮ್. ಆ ಗವಿಯನ್ನ ಮುಚ್ಚಿದ್ದೇನೆ ಎನ್ನುವುದಾಗಿ. ನೀನೇ ಮುಚ್ಚಿದ್ದು ಅಂತ ಊಹಿಸಿ. ಹೌದು. ಆಮೇಲೆ ಈ ಪ್ರಪಂಚವೇ ಹಾಗೆ ಆಗಿ ಹೋಯ್ತು. ಹೌದು. ಎಲ್ಲಾ ಭ್ರಮೆ, ಎಲ್ಲಾ ಊಹೆಗಳು. ಹಾಗೆ ಮುಂದೆ ಬಂದವ ಹಾ. ಒಂದು ಕ್ಷಣ ತಡ ಮಾಡಲಿಲ್ಲ. ಏನು ಮಾಡಿ? ಆ ಸ್ಥಾನದ ಸಿಂಹಾಸನದ ಮೇಲಿದ್ದ ನನ್ನನ್ನ ಹ್ಮ್. ಕೆಳಗೆ ಬೀಳಿಸಿದ, ಒದ್ದ, ಹಾ. ಜಾಡಿಸಿದ. ಎಲ್ಲ ನೋವಾಗುದಿಲ್ಲ ಸ್ವಾಮಿ, ಹೌದಾ? ನೋವಾಗುವುದೇ ಇಲ್ಲ. ಹಾ. ಆದ್ರೆ ಹಾ. ನನ್ನ ಹೆಂಡತಿಯನ್ನೇ ಇರಿಸಿಕೊಂಡ. ಹಾ. ನನ್ನ ಹೆಂಡತಿಯನ್ನ ರಟ್ಟೆಗೆ ಕೈ ಹಿಡಿದು ಹಾ. ನನಗೆ ಬಹಿಷ್ಕಾರ ಹಾಕುವಾಗ ಅವಳನ್ನ ತಡೆದದ್ದು ಆ ವಾಲಿ. ಹಾ. ಅವನು ಹೊಡೆದ ಹೊಡೆತಕ್ಕೆ ನೀನು ರಾಜ್ಯವನ್ನು ಬಿಟ್ಟು ಹೊರಟೆ, ಓಡ್ಲಿಕ್ಕೆ ಆರಂಭಿಸಿ. ಓಡ್ಲಿಕ್ಕೆ ಆರಂಭಿಸಿದ. ಹಾ. ಅವನು ನಿನ್ನನ್ನು ಹಿಂಬಾಲಿಸಿಕೊಂಡು ಬಂದ ರುಮೆಯನ್ನು ತಡೆದಿದ್ದಾನೆ. ಅವನು ತಡೆ ಹಿಡಿದಿದ್ದ. ಹೌದು. ಅಲ್ಲಿಯೂ ಬಿಟ್ಟ ನಾವು ಹಾ. ರಾಜ್ಯ ಅಲ್ಲ, ಇಡೀ ಭೂಮಿಯ ತುಂಬಾ ಹ್ಮ್. ಅಟ್ಟಾಡಿಸಿಕೊಂಡು ಬಂದ. ಹಾ. ನಿನ್ನನ್ನು ಅಟ್ಟಿಸಿಕೊಂಡು ಬಂದ. ಹೌದು. ಆಮೇಲೆ ನಾನು ಸೂರ್ಯದೇವರಿಗೆ ಮೊರೆ ಹೋದೆ. ಸೂರ್ಯ ಅಂತ ಹೇಳಿದ್ರೆ ನನ್ನ ತಂದೆ. ಹಾ? ನೀನು ಸೂರ್ಯನ ಮಗನ? ಅಂದ್ರೆ ನಮಗೆ ತಂದೆ ತಾಯಿ ಇಬ್ಬರು ಒಂದೇ ದೇವರು. ಹಾ? ಇದು ಒಳ್ಳೆ ಕಥೆ ಆಯ್ತದೆ. ತಂದೆ ತಾಯಿ ಇಬ್ಬರು ಒಂದೇ ಅಂದ್ರೆ ಅದು ಹೇಗಾಗ್ತದೆ? ವೃಕ್ಷರಜಸ್ಸು ಎನ್ನುವಂತಹ ವಾನರ ವೀರ ಹಾ. ಹಿಮಾಚಲ ಪ್ರದೇಶಕ್ಕಾಗಿ ತಪಸ್ಸಿಗೆ ಹೋದಾಗ, ಹಾ. ಹಾ. ಹಿಮಾಲಯಕ್ಕೆ ತಪಸ್ಸಿಗೆ ಹೋದ. ಹೌದು, ಹಾ. ಹಾ. ಅಲ್ಲಿಯ ಕೊಳದಲ್ಲಿ ಮಿಂದೆದ್ದಾಗ ಹೆಣ್ಣಾಗಿ ಪರಿವರ್ತಿತನಾಗಿದ್ದನಂತೆ. ಹಾ. ವೃಕ್ಷರಜಸ್ಸು ಎನ್ನುವಂತಹ ವಾನರಾಡಿ. ಹೌದು. ಹೆಣ್ಣಾದ. ಹಾ. ಕಥೆ ಸ್ವಾರಸ್ಯ ಉಂಟು. ಮುಂದೆ ಅವನ ಬಾಲದ ಮೇಲೆ ಹಾ. ಇಂದ್ರನ ದೃಷ್ಟಿ ತಾಗಿತ್ತು. ಬಾಲದ ಮೇಲೆ ಇಂದ್ರನ ದೃಷ್ಟಿ. ಅದರಿಂದ ಹುಟ್ಟಿಕೊಂಡವ ಈ ವಾಲಿ, ನನ್ನ ಅಣ್ಣ. ಹಾ. 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 ಇನ್ನು ಸೂರ್ಯನ ದೃಷ್ಟಿ ಹ್ಮ್. ಈತನ ಕಂಠ ಪ್ರದೇಶದ ಮೇಲೆ ಬಿತ್ತು. ಆ ಹೆಣ್ಣಾಗಿರುವ ವೃಕ್ಷರಜಸ್ಸಿನ ಕಂಠ ಗ್ರೀವ ಭಾಗಕ್ಕೆ ಬಿತ್ತು. ಹೌದು. ಹಾ. ಅದರಿಂದ ಹುಟ್ಟಿದವ ನಾನು ಸುಗ್ರೀವ. ನೀನು ಆಮೇಲೆ ಹುಟ್ಟಿದ್ಯಾ, ಆದ್ರಿಂದ ತಮ್ಮ. ಹಾ. ಹೀಗೆ ನನ್ನ ತಂದೆಯಾದಂತಹ ಸೂರ್ಯದೇವರಲ್ಲಿ ಮೊರೆ ಹೊಕ್ಕಾಗ ಹಾ. ಸ್ವಲ್ಪ ದಿನಗಳ ಕಾಲ ತನ್ನ ರಥದಲ್ಲಿ ಕಾಪಾಡಿಕೊಟ್ಟಿದ್ದವ. ಆ ಕಥೆ ಒಂದು ಪೂರ್ತಿ ಮುಗಿಸಿದ್ರು. ಅಲ್ಲಿ ಏನಾಯ್ತು ಈಗ? ಗ್ರೀವದಲ್ಲಿ ನೀನು ಹುಟ್ಟಿದಿ, ಆಮೇಲೆ ಅವನು ನಿನ್ನ ತಂದೆ ಪುನಃ ಅದೇ ಕೊಳದಲ್ಲಿ ಮುಳುಗಿದ. ಹೌದು. ಆವಾಗ ಮತ್ತೆ ಪುನಃ ಗಂಡ. ಆಮೇಲೆ ನಿಮ್ಮಿಬ್ಬರು ಮಕ್ಕಳನ್ನು ಕರೆದುಕೊಂಡು ಬಂದು ಇಲ್ಲಿ ರಾಜ್ಯಭಾರವನ್ನು ಮಾಡಿ, ಆಮೇಲೆ ಅವನು ವಾನಪ್ರಸ್ಥಕ್ಕೆ ಹೋಗುವಾಗ ಅಣ್ಣನನ್ನು ಅಭಿಷೇಕಗೊಳಿಸಿ ಇಡಿಸಿದ. ಇಷ್ಟು ಕಥೆ ಅರ್ಥ ಆಯ್ತು. ಈಗ ನೀನು ಈಗ ಸುಗ್ರೀವ ನಿನ್ನ ತಂದೆ ಸೂರ್ಯನಲ್ಲಿ ಹೋಗಿ. ಹೌದು. ಆಮೇಲೆ ಅಲ್ಲಿ ಸ್ವಲ್ಪ ದಿನ ಕಾಪಾಡಿಕೊಂಡವ ಆತ. ಆಮೇಲೆ ಆ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ, ಏನಂತ ಈ ವಾಲಿ ಕೊಂದಿದ್ದಾನಲ್ಲ ಮಾಯಾವಿ ಎನ್ನುವರನ್ನ, ಹಾ. 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 ಆತನ ತಂದೆ ದುಂದುಬಿ, ಆತನು ತನ್ನ ಮಗನ ಸಾವಿನ ಸೇಡನ್ನ ತೀರಿಸುವುದಕ್ಕೋಸ್ಕರ ಅಲ್ಲಿಯವರೆಗಾಗಿ ಬಂದ, ವಾಲಿಯವರೆಗಾಗಿ. ಅದು ಕೋಣನ ರೂಪದಲ್ಲಿ ಬಂದ ಆತ. ರಾಕ್ಷಸರು ಮಾಯಾವಿಗಳಲ್ಲವೇ? ಯಾವ ಕ್ಷಣಕ್ಕೂ ಯಾವ ರೂಪವನ್ನು ತಾಳ್ಯಾರು. ಅವರಿಗೆ ಅಷ್ಟ ಸಿದ್ಧಿ ಉಂಟು. ಅದು ಯಾರು ಹೇಳಿಕೊಟ್ಟು ಬರುವುದಲ್ಲ, ಅವ್ರಿಗೆ ಹುಟ್ಟುತ್ತಲೇ ಬರುವಂತಾಗಿದ್ದೆ. ವಾಲಿ ಬಿಟ್ಟಾನೋ ನಿನ್ನ ಅಣ್ಣ ಅಲ್ಲ? ಹೌದು. ಆ ಕೋಣದ 2 ಕೋಡುಗಳನ್ನ ಹಿಡಿದು
ಗರ 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 ಬೀಸಿ ಈ ಪ್ರದೇಶದ ಮೇಲೆ ಹಾರಿಸಿದ. ಹಾ ಆ ರಾಕ್ಷಸ ಸತ್ತು ಹೋದ. ಹಾ. ಆದ್ರೆ ಹಾ ಆತನ ಮೂಗು ಮತ್ತು ಬಾಯಿಂದ ಒಸರಿದಂತಹ ರಕ್ತ ಎನ್ನುವುದು ಹಾ ಹಾ ಇಲ್ಲೇ ಸಮೀಪದಲ್ಲಿರುವ ಮತಂಗ ಮುನಿಗಳ ಆಶ್ರಮದ ಮೇಲೆ ಬಿತ್ತು. ಹಾ ಹಾ ಆ ಮೂಲಕ ಆಶ್ರಮದ ಪರಿಸರ ಎನ್ನುವುದು ಮಲಿನವಾಯಿತು. ಹಾ ಸಿಟ್ಟುಗೊಂಡಂತಹ ಮತಂಗ ಮುನಿಗಳು ಈ ಕೃತ್ಯವನ್ನ ಯಾರೇ ಮಾಡಿರಲಿ ಅವರು ಇಲ್ಲಿಯವರೆಗಾಗಿ ಬಂದಾಗ ಅವರ ತಲೆ 1000 ಏಳುವುದಾಗಿ ಶಪಿಸಿದರು. ಇಲ್ಲಿ ಬಹಳ ಸ್ವಾರಸ್ಯ ಇದೆ. ಲೋಕಕಂಟಕರಾದಂತಹ ದುಷ್ಟ ಆ ದುಂದುಬಿಯನ್ನು ಕೊಂದಂತವನಿಗೆ ಮತಂಗ ಮುನಿಗಳಿಂದ ಶಾಪ. ಲೋಕಕಂಟಕ ದುಂದುಬಿ ಹೌದು, ಕೆಟ್ಟವನನ್ನು ಕೊಂದ್ರೆ ವರ ಕೊಡಬೇಕೇ ಹೊರತು ಶಾಪ ಕೊಡ್ತಾರೆ ಅಂತ ಹೇಳಿ ಅದು ಏನೋ ಮಹತ್ವ ಇರಬೇಕದ್ರಲ್ಲಿ. ಆತ ಶಾಪ ಕೊಟ್ಟಿದ್ದರ ಪರಿಣಾಮ ನನಗೆ ಇಲ್ಲಿ ಉಳಿಯುವುದಾಯ್ತಲ್ಲ. ಅದೇ 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 ನಿನಗೆ ಅದಲ್ಲ. ಅದೇ ನನಗೆ ಅದರ ಆಯ್ತು, ಆಮೇಲೆ ಏನು ಮಾಡುದು, 4 ಸಲ ಹೋಗಿದ್ದೇನೆ ಹೆಂಡತಿಯನ್ನ ಕೇಳುವುದಕ್ಕಾಗಿ. ಹೊಡೆದಿದ್ದಾನೆ ಮತ್ತೆ 6 ತಿಂಗಳು ಸುಧಾರಿಸ್ಲಿಕ್ಕೆ ಆಗುದಿಲ್ಲ. ಆ ನೋವು ವೈಕಲ್ಯ ಏನು ಸುಧಾರಿಸ್ಲಿಕ್ಕೆ ಆಗುದಿಲ್ಲ. ಪ್ರಯತ್ನ ಸಾಕಷ್ಟು ಮಾಡಿದ್ದೇನೆ, ನನ್ನ ಕೈಲಂತೂ ಆಗುವುದಿಲ್ಲ. ಸರಿ, ನೀನು ಇಷ್ಟೆಲ್ಲ ಹೇಳ್ತಿ. ಹ, ನಿನ್ನ ಹೆಂಡತಿಯನ್ನು ಬಿಡಿಸಿಕೊಳ್ಳುವುದಕ್ಕೆ ಹೋದ್ರೆ ಅವನು ನಿನಗೆ ಹೊಡೆತವನ್ನು ಹೊಡೆದಿದ್ದಾನೆ. ಹ, ಆದರೆ ನಿನ್ನ ತಂದೆ ಹ, ಹಾಗೂ ಅವನ ತಂದೆ ಇಬ್ಬರು ದೇವತೆಗಳು. ಹೌದು. ಆ ಕಾರಣಕ್ಕಾಗಿ ನೀನು ಹೋಗಿ ಆ ದೇವತೆಗಳಲ್ಲಿ ದೂರ ಇಡಬಹುದಿತ್ತಲ್ಲ. ಆಗುದಿಲ್ಲ ದೇವರೇ. ಯಾಕೆ? ದೇವತೆಗಳು ಸಹ ಅಂಜುವ ದೇವತೆಗಳಲ್ಲಿ ಹೋಗಿ ದೂರ ನೀಯಬೇಕಾ? ಇಡಬಹುದಾಗಿತ್ತಲ್ಲ. ಯಾಕೆಂದ್ರೆ ದೇವತೆಗಳು ಧರ್ಮ ಪಕ್ಷಪಾತಿಗಳು. ಅವರು ಯಾವ ಸಂಬಂಧವನ್ನೂ ನೋಡದೆ ಧರ್ಮಕ್ಕೆ ಪಕ್ಷಪಾತವನ್ನೇ ಮಾಡುವರಾದ್ದರಿಂದ ಅವರಲ್ಲಿ ಹೇಳಿದರೆ ನಿನ್ನದು ಧರ್ಮಯುಕ್ತವಾದದ್ರಿಂದ ನಿನಗೆ ಅವರು ಸಹಾಯ ಮಾಡ್ತಿದ್ರು ಅಂತ ನನ್ನ ಊಹೆ. ನಾನೊಮ್ಮೆ ಯೋಚಿಸಿದ್ದು ಹಾಗೆ. ಆದರೆ ವಾಲಿಯ ಪರಾಕ್ರಮಕ್ಕೂ ದೇವತೆಗಳು ಹೊಂದುವವರು. ಹೌದಾ? 1-2 ನಿದರ್ಶನಗಳಿವೆ ದೇವರೇ. ಹೇಗೆ? ಒಂದು, ಸಮುದ್ರ ಮಥನದ ಕಾಲದಲ್ಲಿ 99 ಕೋಟಿ ಮಂದಿಯಿಂದಲೂ ಆಗದಂತಹ ಮಂಥನ ಕಾರ್ಯವನ್ನ ತನ್ನ 2 ತೋಳುಗಳಿಂದ ಮುಗಿಸಿದವ ಆತ. ಇನ್ನೊಂದು, ರಾವಣ ನಿನಗೆ ಗೊತ್ತಿದೆ ಅಲ್ವೋ? ಆ ರಾವಣನ ಕಣ್ಸನ್ನೆಯಿಂದಲೇ ದೇವತೆಗಳನ್ನ ನಿಯಂತ್ರಿಸುವ ಶಕ್ತಿ ಉಳ್ಳವನಾಗಿದ್ದ ಅಂತಹ ರಾವಣ ಈ ವಾಲಿಯನ್ನ ಕಣಕಲು ಬಂದಾಗ ತನ್ನ ಬಾಲದಲ್ಲಿ ಸುತ್ತಿ ತನ್ನ ಮಗುವಿನ ತೊಟ್ಟಿಲ ಇರಿಸಿದವ ಆತ. ಇಷ್ಟು ಸಾಕಲು ಆ ದೇವತೆಗಳೆಂಜುವ ರಾವಣನನ್ನೇ ಈತ ಸೋಲಿಸಿದ್ದಾನೆ. ಇನ್ನು ದೇವತೆಗಳಾದರೂ ಏನು ಮಾಡಬಲ್ಲರು ಬೇಕಲ್ವಾ? ಇನ್ನು ನಾನು 4 ಸಲ ಹೋಗಿದ್ದೇನೆ, ಬಡಿಗೆ ತಿಂದಿದ್ದೇನೆ. ಅದರಲ್ಲೂ ಸಹ ಒಂದು ಸಂತೋಷ ಏನು ಗೊತ್ತುಂಟ, ಒಂದು ಸಮಾಧಾನ ಏನು ಗೊತ್ತುಂಟ? ಸಾಯಿಲ್ಲ. ಹಾಗಲ್ಲ, ನಾನು ಶಕ್ತಿಹೀನ, ಬಲಹೀನ, ಸಾಮರ್ಥ್ಯ ಎಂದವ. ನನ್ನ ಕೈಲಿ ಆಗ್ಲಿಲ್ಲ, ಹೆಂಡತಿಯನ್ನು ಉಳಿಸಿಕೊಳ್ಳಲು ಆಗ್ಲಿಲ್ಲ. ಆದ್ರೆ ನೀನು ಹಾಗೋ ಮಹಾಪರಾಕ್ರಮಿ,
ಚಕ್ರವರ್ತಿಯ ಮಗ ಎನಿಸಿಕೊಂಡವ, ಸೂರ್ಯವಂಶಜ ಅಂತ ನಿನಗೆ ಹೆಂಡತಿಯನ್ನು ಉಳಿಸಿಕೊಳ್ಳಲಾಗಲಿಲ್ಲ ಎನ್ನುವುದರ ಮೇಲೆ ನಾವು ಯಾವ ಲೆಕ್ಕ ಸ್ವಾಮಿ? ಈ ಸಂದರ್ಭದಲ್ಲಿ, ಈ ಪರಿಸ್ಥಿತಿಯಲ್ಲಿ ರಾವಣ ಮತ್ತು ವಾಲಿಯಿಂದ ನಾವಿಬ್ಬರು ಜೋಡಾದೆವು ಅಂತ ನೀನು ಒಂದು ಸಂತೃಪ್ತಿ. ಹೌದಾ? ನಾವಿಬ್ರು ಜೋಡಾದೆವು ಅಂತ. ನಿನ್ನ ಅಣ್ಣ ನಿನ್ನ ಹೆಂಡತಿಯನ್ನ ಕೊಂಡು ಹೋದದಕ್ಕೂ ರಾವಣ ನನ್ನ ಹೆಂಡತಿಯನ್ನು ಕೊಂಡು ಹೋದದಕ್ಕೂ ವ್ಯತ್ಯಾಸ ಉಂಟು. ಏನು? ಸುಗ್ರೀವ, ದೇವ್ರೇ, ನೀನು ಹೇಳ್ತಾ ಇದ್ದೀ ನಾವಿಬ್ಬರು ಸಮಾನರು ಅಂತ. ಅಲ್ಲ, ಸಮಾನರಲ್ಲ. ಆ ದೃಷ್ಟಿಯಲ್ಲಿ ನೋಡಿದರೆ ನೀನೇ ನನಗಿಂತ ಹೆಚ್ಚಿನ ಪುಣ್ಯಾತ್ಮ. ಯಾಕೆ? ನಾನು ಈಗಾಗಲೇ ಕೆಲವೇ ಸಂದರ್ಭದ ಹಿಂದೆ ನನ್ನ ಹೆಂಡತಿಯನ್ನ ಕಳೆದುಕೊಂಡವರು. ಆದ್ರೆ ನೀನು ಸಾವಿರ ವರ್ಷಗಟ್ಟಲೆ ಹೆಂಡತಿಯನ್ನ ಕಳೆದುಕೊಂಡಿದ್ದೀಯಲ್ಲ. ನಾವು ಹೇಗೆ ಸಮಾನರಾದೆವು? ನಾನು ಬರುವ ಇಷ್ಟು ಮಾರ್ಗದಲ್ಲಿ ಸುಂದರವಾದದ್ದನ್ನ ಎಲ್ಲಿ ಕಂಡರೂ ಅಲ್ಲಿ ನನ್ನ ಹೆಂಡತಿ ಸೀತೆ ಇದ್ದಾಳೋ ಎಂದು ಭ್ರಮಿಸಿದ. ಇದೇ ನನ್ನ ತಮ್ಮ ಲಕ್ಷ್ಮಣ. ಅಣ್ಣ, ಅದು ಹಾಗಲ್ಲ, ನಿನ್ನ ಮಡದಿ ರಮಣಿ ಸೀತೆ ಎಲ್ಲ ಅಂತ ನನ್ನನ್ನು ಕರೆದುಕೊಂಡು ಬಂದಿದ್ದೆ. ಹಾಗಿರುವಾಗ ಈ ಕಡಿಮೆ ಅವಧಿಯಲ್ಲೇ ನಾನು ಇಷ್ಟು ನೋವನ್ನು ಅನುಭವಿಸಿದ್ದೇನೆ. ಇಷ್ಟು ಸಾವಿರ ವರ್ಷಗಟ್ಟಲೆ ಅಷ್ಟೇ ಅಲ್ಲ, ನಿನ್ನ ಹೆಂಡತಿಯನ್ನ ಕರೆದುಕೊಂಡು ಹೋಗುವಲ್ಲಿ ನಿನ್ನ ಅಣ್ಣ ವಾಲಿ ಒಂದು ಒಂದು ಸಂದೇಶವನ್ನು ನೀಡಿದ್ದಾನೆ. ಏನು? ಹೇಗೆ? ನೀನು ಯಾರೇ ಆಗಿರು, ಎಂಥವನೇ ಆಗಿರು, ನಿನ್ನ ಹೆಂಡತಿಯನ್ನು ನಾನು ನನ್ನ ವಶದಲ್ಲಿ ಇರಿಸಿಕೊಳ್ಳುತ್ತೇನೆ ಎಂಬುದಾಗಿ. ಯಾಕೆ? ನಿನ್ನ ಕಣ್ಣೆದುರಿನಲ್ಲೇ ಅವಳನ್ನು ಬಲಾತ್ಕಾರವಾಗಿ ಕೊಂಡೊಯ್ದಿದ್ದಾನೆ. ಆದರೆ ರಾವಣನು ಪ್ರಪಂಚ ಮುಖಕ್ಕೆ ಒಂದು ಸಂದೇಶವನ್ನು ಕಳಿಸಿದ್ದಾನೆ. ರಾಮನ ಇದಿರಿನಲ್ಲಿ ತನಗೆ ಇಂತಹ ಒಂದು ಅಧರ್ಮದ ಅಕೃತ್ಯವನ್ನು ಎಸಗುವುದಕ್ಕೆ ಸಾಧ್ಯವಿಲ್ಲವೆಂದು ಊಹಿಸಿ ಮತ್ತು ಭಾವಿಸಿ ನಮ್ಮನ್ನು ಬೇರೊತ್ತಕ್ಕೆ ನಮ್ಮ ಗಮನವನ್ನು ಸೆಳೆದು ನಮ್ಮ ಕಣ್ಣು ಇದಿರಿನಲ್ಲಿ ಅವನು ಅಂತಹ ಕಾರ್ಯವನ್ನು ಮಾಡಿದ್ದಲ್ಲ. ನನ್ನ ಕಣ್ಣಿದಿರಿನಲ್ಲಿ ಅವನಂತಹ ಕಾರ್ಯವನ್ನು ಮಾಡಿದ್ದರೆ ಅವನನ್ನ ಈ ಪ್ರಪಂಚದಲ್ಲಿ ಉಳಿಗೊಡುತ್ತಿರಲಿಲ್ಲ. ಇರಲಿ, ದುಃಖವೇ ಮೇಲಾಗಿ ಸೂರ್ಯವಂಶದವರು ನಾವು ಯಾವತ್ತಿದ್ರೂ ನಮ್ಮ ದುಃಖಕ್ಕಿಂತ ಬೇರೆಯವರ ದುಃಖದ ಬಗ್ಗೆಯೇ ನಾವು ಮರುಗುವುದು ಹೆಚ್ಚು. ಹಾಗೂ ಅದನ್ನು ನಿವಾರಿಸಿಕೊಡುವುದಕ್ಕಾಗಿ ಯೋಜನಾಬದ್ಧರು ನಾವಾಗುತ್ತೇವೆ. ಹಾಗಾಗಿ ಈಗ ನಿನ್ನ ಹೆಂಡತಿಯನ್ನು ನಿನಗೆ ಒಪ್ಪಿಸುವುದಕ್ಕೆ ಬೇಕಾಗಿ ಹೇಗೆ ಬೇಕು ಆ ವ್ಯವಸ್ಥೆಯನ್ನು ನಾನು ಮಾಡುವವನಿದ್ದೇನೆ. ಹಾಗಾಗಿ ಈಗ ಈ ಕ್ಷಣದಿಂದ ಮೊದಲುಗೊಂಡು ನಾವಿಬ್ಬರು ಮಿತ್ರರು. ಹೇಗೆ? ನಿನ್ನ ಆ ಸತಿ ಉಮೆಯನ್ನ, ವಾಲಿಯನ್ನ ಕೊಂದು ನಿನ್ನ ಸತಿ ಉಮೆಯನ್ನು ತಂದು ಕೊಡ್ತೇನೆ. ಏನು? ವಾಲಿಯನ್ನ ರಾಮ ಕೊಂದು ನಿನ್ನ ಹೆಂಡತಿಯನ್ನು ಬೆಳೆಸಿಕೊಡ್ತೇನೆ. ಅಮ್ಮಮ್ಮ ವಾಲಿಯ ರಾಮ ಕೊಂದರೆ ಸತಿ ರುಮೆಯ ಬಿಡಿಸಿ ಸತಿ ರುಮೆಯ ಬಿಡಿಸಿ ನೀನು ತಂದರೆ ಕೊಂದರೆ ವಾಲಿಯ ಕೊಂದರೆ
ಪಾದ ಕಮಲದ ಸೇವೆ ಮಾಡುವೆ ಪಾದ ಕಮಲದ ಸೇವೆ ಮಾಡುವೆ ಎಂದೋ ಪಾದ ಕಮಲದ ಸೇವೆ ಮಾಡುವೆ ಎಂದೋ ಅಮ್ಮಮ್ಮ ಅರರೆ ಹೀಗೊಂದು ಉದ್ಗಾರ ಬರಲಿಕ್ಕೆ ಕಾರಣ ಉಂಟು. ಏನು? ಯಾರು ವಾಲಿಯ ಸಲುವಾಗಿ ಇಂತಹ ದೃಢ ನಿರ್ಧಾರವನ್ನ ಕೈಗೊಂಡವರಿಲ್ಲ. ಅಷ್ಟ್ಯಾಕೆ ಕೊಲ್ಲುವುದನ್ನ ಬಿಡು, ಆತನ ಹೆಸರನ್ನ ಕೇಳಿ ನಡುಕವನ್ನು ಹುಟ್ಟಿ ವಾಲಿ ಹೆಸರು ಕೇಳಿದ್ರೆ ಅಮ್ಮಮ್ಮ ಅಂತ ಹೇಳ್ತಾರೆ. ಹೌದು, ಅಂತದ್ದರಲ್ಲಿ ವಾಲಿಯನ್ನ ಕೊಂದು ಕೊಡುತ್ತೇನೆ. ಅದಕ್ಕಾಗೇ ಇಂತಹ ಉದ್ಗಾರ ಬಂದಿತ್ತು. ಎಲ್ಲಿಯಾದರೂ ನೀನು ವಾಲಿಯನ್ನ ಕೊಂದಿದ್ದೆ ಹೋದಾದರೆ ಆ ಮೂಲಕ ನನ್ನ ಸತಿಯನ್ನ ನನಗೆ ಒಪ್ಪಿಸಿದ್ದೆ ಹೋದಾದರೆ ನಮ್ಮ ಸಮಸ್ತ ಕಪಿ ಸೈನ್ಯ ಇವೆಲ್ಲವೂ ನಿನ್ನ ಪಾದದಾಣೆ ಅಂತ ನಡೆಯುತ್ತ ಜೊತೆಗೆ ಸೀತಾ ಅನ್ವೇಷಣೆಯ ಸೇವೆಗೆ ಸಿಂಹಪಾಲನ್ನ ಈ ಕಪಿ ಸೈನ್ಯ ವಹಿಸುತ್ತದೆ. ಈಗ ನಿನ್ನ ಅಣ್ಣನನ್ನು ಕೊಂದರೆ, ನಿನ್ನ ಸತಿ ರುಮೆಯನ್ನು ಬಿಡಿಸಿ ತಂದರೆ, ಎಲ್ಲದಕ್ಕೂ ಇಲ್ಲಿ ಒಂದು ನಿನಗೆ ಸಂಶಯ ಕಾಡ್ತಾ ಇದೆ ಅಲ್ಲ? ಕೊಂದರೆ ಸಂಶಯಗಳುಂಟು ದೇವರೇ. ನಿನ್ನ ಮೇಲೆ, ನಿನ್ನ ಪರಾಕ್ರಮದ ಮೇಲೆ ವಿಶ್ವಾಸ ಅಂತಲ್ಲ, ವಾಲಿಯ ಬಲದ ಮೇಲೆ ನಂಬಿಕೆ. ಈ ನಿನ್ನ ನಂಬಿಕೆಯನ್ನು ಸತ್ಯವಾಗಿಸುವುದಕ್ಕೆ ಬೇಕಾಗಿ ಈ ಸೂರ್ಯವಂಶದವರ ಮೇಲೆ ನೀನು ನಂಬಿಕೆಯನ್ನು ಇಡಬೇಕು. ಕೇವಲ ನಂಬಿಕೆ ಎನ್ನುವುದಕ್ಕೆ ಇಷ್ಟೇ ಸಾಕಾಗುವುದಿಲ್ಲ. ನಮ್ಮಿರುವ ಮಿತ್ರತ್ವವನ್ನ ಸಾಧಿಸುವುದಕ್ಕೆ ಬೇಕಾಗಿ ಇದು ವೈದಿಕ ಧರ್ಮದ ಪ್ರಕಾರವಾಗಿ ಸ್ಥಾಪಿತಗೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ಅದು ಹನುಮಂತ ಅಗ್ನಿಯನ್ನು ತಂದಿರಿಸಿದ್ದಾರೆ. ಯಾಕೆ? ಮನುಷ್ಯರಿಗಾದ್ರೆ ಕರದಲ್ಲಿಯೇ ಅಗ್ನಿ ಇದೆ, ಆ ಕಾರಣಕ್ಕಾಗಿ ಕರತಟ್ಟಿ ಭಾಷೆಯನ್ನು ಕೊಡ್ತಾರೆ. ಆದರೆ ಮಂಗಗಳ ಕೈಯಲ್ಲಿ ಅಗ್ನಿ ಇದೆ ಅಂತ ಯಾವ ಶಾಸ್ತ್ರದಲ್ಲಿಯೂ ಇಲ್ಲ ಎನ್ನುವ ಕಾರಣಕ್ಕಾಗಿ ಅದು ಅಗ್ನಿಯನ್ನು ತಂದಿದ್ದಾನೆ. ಸಕಲ ಶಾಸ್ತ್ರ ಗೋವಿದನಾದಂತಹ ಹನುಮಂತ ಆ ಅಗ್ನಿಗೆ ಇಬ್ಬರು ಸಮಿತ್ತನ್ನು ಹಾಕಿ ಅದಕ್ಕೊಂದು ಪ್ರದಕ್ಷಿಣೆಯನ್ನು ಬಂದು ನಾವು ಈಗಾಗಲೇ ನಮ್ಮ ಮಿತ್ರತ್ವವನ್ನು ಸಾಧಿಸಿದ್ದೇವೆ. ಇಗೋ ಈ ಕ್ಷಣದಲ್ಲಿ ಹೇಳ್ತಾ ಇದ್ದೇನೆ, ನಿನ್ನ ಅಣ್ಣನಾದಂತಹ ವಾಲಿಯನ್ನ ನಾನು ಕೊಂದುಕೊಡ್ತೇನೆ. ಆದ್ರೆ ಒಂದುಂಟು ದೇವರೇ, ನಿನ್ನ ಮೇಲೆ ಅಪನಂಬಿಕೆಯು ನಿನ್ನ ಸಾಮರ್ಥ್ಯದ ಮೇಲೆ ಅವಿಶ್ವಾಸವು ಅಂತಲ್ಲ, ಮತ್ತೆ ಆ ವಾಲಿಯ ಪರಾಕ್ರಮವನ್ನು ಕಣ್ಣಾರೆ ಕಂಡಿದ್ದೇನಲ್ಲ. ಹೇಗೆ? ಏನು? ಎರಡು ಪರಾಕ್ರಮವನ್ನು ಹೇಳ್ತೇನೆ ದೇವರೇ. ರಾಘವ ಮಹಾವೀರ ರಾಘವ ಮಹಾವೀರ ಏನು ಸುವಿಚಾರ Ah
ಒಂದು ಮೊಳವನ್ನು ಸಾಹಸದಿಂದಲೇ ಒಂದು ಮೊಳವನ್ನು ಸಾಹಸದಿಂದಲೇ ಇಂದು ನೀ ಎತ್ತಿದರೆ ಸಂದೇಹ ಕೋರಿ ಕಳಿಕೊಂಡೆ ಮತದಿಂದಲೇ ಎಂದು ಹೇಳಿದವು. ನಿನ್ನ ಅಣ್ಣ ವಾಲಿ ಅವನನ್ನು ಕೊಂದು ಕೊಡ್ತೇನೆ ಅಂತ ಹೇಳಿದ್ದೇನೆ. ವಾಲಿನಂ ವದಿಷ್ಯಾಮಿ ತವ ಭಾರ್ಯಾಪಹಾರಿಣಂ, ನಿನ್ನ ಹೆಂಡತಿಯನ್ನು ಕೊಂದೊಯ್ದಂತಹ ವಾಲಿಯನ್ನು ಕೊಲ್ಲುತ್ತೇನೆ ಅಂತ. ಈಗ ಇದಕ್ಕೆ ನಿನಗೆ ಸಂಶಯ ಯಾಕೆ ಬಂತು? ನಿನ್ನ ಮಾತಿನ ಮೇಲೆ ಸಂಶಯ ಅಲ್ಲದೆ ಮತ್ತೆ ಆ ವಾಲಿಯ ಪರಾಕ್ರಮದ ಬಗ್ಗೆ ನಿನಗೆ ಸ್ವಲ್ಪ ಹೇಳಬೇಕಾಗಿದೆ ಅಷ್ಟೇ. ಏನದು ವಿಚಾರ? ಆತನ ಪರಾಕ್ರಮವನ್ನ ತೋರಿಸಲು ಸುಗ ಈ ಬೆಟ್ಟದ ತಪ್ಪಲಿನವರೆಗಾಗಿ ನಿಮ್ಮನ್ನ ಕರೆ ತಂದಿದ್ದೇನೆ. ನಿಜ? ಓ ಅಲ್ಲಿ ನೋಡುತ್ತಿದ್ದೇಯಾ, ಬೃಹದಾಕಾರವಾದಂತಹ ಆಕೃತಿ, ಬೇರೆ ಏನು ಅಲ್ಲ, ಏನದು? ದುಂದುಬಿಯ ಅಸ್ಥಿ ಪಂಜರ. ಓಹೋ, ನಮ್ಮ ಅಣ್ಣನಾದಂತಹ ವಾಲಿ ನಿತ್ಯವೂ ಬರುವುದು ತನ್ನ ಸಾಹಸದಿಂದ ಆ ಅಸ್ಥಿ ಪಂಜರವನ್ನ ಹಿಡಿದು ಮೊಳಕಾಲ ಎತ್ತರದವರೆಗೂ ಎತ್ತುವುದು. ಅದು ಅಂತಹ ಬೃಹದಾಕಾರವಾದ ಅಸ್ಥಿ ಪಂಜರ. ನಮ್ಮಂತಹ ಸಾಮಾನ್ಯರಿಂದ ಅದರ ಮೇಲೆ ಎತ್ತುವುದಕ್ಕೆ ಸಾಧ್ಯವೇ ಇಲ್ಲ. ಎತ್ತುವುದು ಬಿಡು, ಅಲುಗಾಡಿಸಲು ಸಾಧ್ಯವಿಲ್ಲ. ಇನ್ನೊಂದು ಓ ಅಲ್ಲಿ ನೋಡುತ್ತಿದೆಯಾ, ವೃತ್ತಾಕಾರವಾಗಿರುವಂತಹ ಸಾಲ ವೃಕ್ಷಗಳು, 7 ಸಾಲ ವೃಕ್ಷಗಳಿದ್ದಾವೆ. ಅಣ್ಣ ಬರುವುದು ಒಂದೇ ಬಾಣದಿಂದ ಆ ಅಷ್ಟು ಸಾಲ ವೃಕ್ಷಗಳ ತುದಿಯನ್ನ, ಆಕಾರದಲ್ಲಿರುವಂತಹ 7 ವೃಕ್ಷಗಳು, ಅವುಗಳ ತುದಿಯನ್ನ ಕತ್ತರಿಸುವ. ಅದರಲ್ಲೂ ಒಂದು ವಿಶೇಷತೆ ಏನೆಂದರೆ, ಏನು? ಕತ್ತರಿಸಿದ ಮರುದಿನವೇ ಅದು ಚಿಗುರುತ್ತದೆ. ಓಹೋ, ಈಗ ನಾನು ಕೇಳಿಕೊಳ್ಳುವುದಿಷ್ಟೇ, ಏನು? ಆ ಅಸ್ಥಿ ಪಂಜರವನ್ನ ಸ್ವಲ್ಪ ಅಲುಗಾಡಿಸಿ ಸಾಕು, ಸಂಶಯವೆಲ್ಲ ನಿವಾರಣೆ ಆಗ್ತದೆ. ಆ ಅಸ್ಥಿ ಪಂಜರದ ಬಗ್ಗೆ ನಿನ್ನ ಯೋಚನೆ? ತುದಿಯಿಂದ 3-7 ಯೋಜನ ಬಿಟ್ಟು ಕಾಲ ತುದಿಯಿಂದ 3-7 ಯೋಜನ ಬಿಟ್ಟು ಮೇಲೆ ತಾಳೆಯ ಮರದಲ್ಲಿ ಹೇಳಕೊಂಡಿದ್ದರು. ಶ್ರೀಲೋಕ ಶರಣೆಂದು ಕಾಲಿ ಶರಣಲು ದುರಿತವಾದಿಯನ್ನು ನನಗೆ ಮರ ಹೇಳಿದವಾಗೆ. ಆ ಅಸ್ಥಿ ಪಂಜರದ ಬಗ್ಗೆ ನಿನ್ನ ಯೋಚನೆ? ನಿನ್ನ ಅಣ್ಣನಾದಂತಹ ವಾಲಿ ಅದನ್ನು ತನ್ನ ಮೊಳಕಾಲ ಪರ್ಯಂತ ಬಹಳ ಶ್ರಮ ವಹಿಸಿ ಎತ್ತುತ್ತಾನೆ. ಅಷ್ಟು ಭಾರವಾದಂತಹ ಅಸ್ಥಿ ಪಂಜರ. ಅಂತಹ ದುರಾಚಾರಿಗಳಿಗೂ ಅಧರ್ಮಿಗಳಿಗೂ ಕೈಯಿಂದ ಮಾಡಬಹುದಾದಂತಹ ಕೆಲಸವನ್ನ ಈ ಇಕ್ಷ್ವಾಕು ವಂಶಜ ರಾಮ ಅದಕ್ಕೆ ಕೊಡುವ ಬೆಲೆಯಲ್ಲಿ ಗೊತ್ತುಂಟು. ಈಗ ನನ್ನ ಕಾಲಿನಿಂದ ಹೋಗಿ ಬಿದ್ದಿದೆ 21 ಯೋಜನ ದೂರದಲ್ಲಿ. ಹೌದಲ್ಲ? ಇನ್ನು ಈ ವೃಕ್ಷ ಇದು ನನ್ನ ಕೋದಂಡಕ್ಕೆ ಶರವೊಂದನ್ನು ಸಂಜೀವಿಸಿದ್ದೇನೆ. ನೋಡಿದೆಯಾ? ನೀನು ನೋಡುತ್ತಿರುವ ಹಾಗೆ ವೃತ್ತಾಕಾರದಲ್ಲಿರುವಂತಹ ವೃಕ್ಷ ಸಟೆದು ನಿಂತು ಒಂದೇ ಸಾಲಿಗೆ ಬಂತು. ಹೇಗೆ? ನೀನು ನನ್ನ ಕೈಯನ್ನು ಮಾತ್ರ ನೋಡಿ, ನನ್ನ ಕಾಲನ್ನು ನೋಡಿ, ಏನಂತಹ ಮರ್ಮ ಅದು. ನೀನು ಹೇಳಿದೆಯಲ್ಲ, ಆ ವೃಕ್ಷವು ಪುನಃ ಚಿಗುರುತ್ತಿತ್ತು ಕ್ಷಣ ಮಾತ್ರದಲ್ಲಿಯೂ ಮಾರನೇ ದಿವಸವು. ಹಾಗಾಗ್ತದೆ ಅಂತ ಹೇಳಿ ಅದು ಪ್ರಕೃತಿಯೋ? ಅದು ವಿಕೃತಿ. ಮರವೊಂದನ್ನು ಕಡಿದಾಗ ಅದು ಚಿಗುರುವುದಕ್ಕೆ ಕೆಲವಷ್ಟು ಕಾಲ ತಗೊಳ್ತದೆ. 1 ಮಾಸವೋ 2 ಮಾಸವೋ 3 ಮಾಸವೋ ತಗೊಳ್ತದೆ. ಸರಿ, ಮರುಕ್ಷಣದಲ್ಲೇ ಚಿಗುರ್ತದೆ ಅಂತ ಹೇಳಿ ಆದ್ರೆ ಅಲ್ಲಿ ಪ್ರಕೃತಿ ಅಲ್ಲ, ಅದು ವಿಕೃತಿ. ಏನು ಅಂತ ಊಹಿಸಿದೆ. ಅದರ ಕೆಳಭಾಗದಲ್ಲಿ ಒಬ್ಬ ರಕ್ಕಸ
ಅಹಿಯ ರೂಪದಲ್ಲಿ ಸರ್ಪದ ರೂಪದಲ್ಲಿ ಸುತ್ತ ಹಾಕಿಕೊಂಡು ಕುಳಿತಿದ್ದ. ದುಷ್ಟತನದಿಂದಾಗಿ ತನ್ನ ದುಷ್ಟತನವನ್ನು ಸಾಧಿಸೋದಕ್ಕೆ ತಪಸ್ಸನ್ನು ಮಾಡುತ್ತಿದ್ದ. ಮೆಟ್ಟಿನ ನನ್ನ ಕಾಲಬುಡದಲ್ಲಿ ಬಾಲವನ್ನ ಸೆಟೆದು ನಿಂತ ವೃಕ್ಷಗಳು ಒಂದೇ ನೇರಕ್ಕೆ ಬಂದಿಟ್ಟು ನನ್ನ ಬಾಣದಿಂದ ಸವರಿ ಆ ಕ್ಷಣದಲ್ಲಿ ಬಾಣ ಕೆಳಗೆ ಹೋಯಿತು. ಅದನ್ನು ನೋಡಿದ್ದೇನೆ. ಯಾಕೆ? ಆ ಅಹಿರೂಪದಲ್ಲಿದ್ದಂತಹ ದಾನವನನ್ನ ಕೊಂದು ಪಾತಾಳ ಗಂಗೆಯಲ್ಲಿ ಮಿಂದು ಪುನಃ ಅದು ಶುದ್ಧವಾಗಿ ನನ್ನ ಮೂಡಿಗೆಯನ್ನು ಸೇರಿದೆ. ಸಂತೃಪ್ತಿ ಆಯ್ತಲ್ಲ? ಎಲ್ಲ ಸಂಶಯಗಳು ನಿವೃತ್ತಿಯಾಗಿವೆ. ಹಾಗಿದ್ದರೆ ಕರೆಯಿಂದ ಅಣ್ಣನನ್ನ ಆಶೀರ್ವಾದ ಇರಲಿ. ಯೋಚಿಸಬೇಡ, ಧೈರ್ಯವಾಗಿ ಅಣ್ಣ ಭಾನುತನುಜ ಅಂತ ಹೇಳಿದ್ರು, ನಿನ್ನನ್ನ ಕರೆದಿದ್ದಲ್ಲ. ಭಾನುತನುಜ ಅಂತ ಹೇಳಿದ್ರೆ ಈ ಲೋಕ ಗುರುತಿಸುವುದು ಸುಗ್ರೀವನನ್ನು. ಅರೆ ನಿನ್ನನ್ನ ಕರೆದಿದ್ದಲ್ವ ಭಾನುವಿಗೆ ಇಬ್ಬರು ಮಕ್ಕಳು, ಒಬ್ಬ ಶನಿ ಮತ್ತೊಬ್ಬ ಯಮ. ಅವನೇ ಅವನ ರೂಪದಲ್ಲಿ ಬಂದಿದ್ದು. ಏನ ಏನ ಎಷ್ಟು ಅದಲ್ಲದೆ ಇದ್ರೆ ಮತ್ತೆ 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 ಕರೆಯುತ್ತಾ ಇದ್ದೀಯ. ಹೌದು, ಕರೆಯುವಾಗ ಒಂದು ಉಪಾಯವನ್ನು ನೀನು ಮಾಡ್ತೀಯ. ಏನು? ಅಣ್ಣ ಅಂದ್ರೆ ಪೆಟ್ಟು ಬೀಳುವಾಗಿ ಎರಡು ಕಡಿಮೆ ಬೀಳಿ ಅನ್ನೋದು ನಿನ್ನ ಲೆಕ್ಕಾಚಾರ. ಯಾಕೆ ಬಂದೆ ಹೇಳು. ಮಾಲಿನಿಯ ಹೆದರಿಸಲಿಕ್ಕೆ ನೋಡ್ತಾ ಇದ್ದೀಯ. ಯಾಕೆ ಬಂದೆ? ಬರುವಂತಹ ಸನ್ನಿವೇಶವನ್ನ ನೀನೇ ಸೃಷ್ಟಿಸಿಕೊಂಡದ್ದು. ಏನು ಸೃಷ್ಟಿ? ಅಲ್ಲದೆ ಹೋದ್ರೆ ನನ್ನ ಹೆಂಡತಿಯನ್ನ ಉಮೆಯನ್ನ ಬಲವಂತವಾಗಿ ಅಕ್ರಮವಾಗಿ ಅಧರ್ಮ ಮಾರ್ಗದಲ್ಲಿ ನೀನು ಇರಿಸಿಕೊಂಡಿದ್ದೇಯ. ನಾನು ಸ್ವಲ್ಪ ಬಾರಿ ನಿನ್ನಲ್ಲಿ ಕೇಳಿದ್ದೇನು, ನನ್ನ ಹೆಂಡತಿಯನ್ನು ಇಟ್ಟುಕೊಳ್ಳುವಾಗ ನಿನಗೆ ಇದು ನೆನಪಾಗಲಿಲ್ಲ ಅಲ್ವಾ? ಅದು ನೀನು ಸತ್ತಿದ್ದಿ ಎನ್ನುವಂತಹ ತಪ್ಪು ಕಲ್ಪನೆಯಿಂದ. ಸತ್ತಿದ್ದಿ ಹೇಗ? ಎಂತ ಇವನ ಮಂಡ ಅಂತ ಹೇಳಿದ್ರೆ ಗುವೆಗೆ ಮಧ್ಯದಲ್ಲಿ ಬಂದು ದೊಡ್ಡ ಬಂಡೆಯನ್ನ ಇಡುತ್ತಾನೆ. ಇವನಿಗಷ್ಟು ಮಂಡೆ ಇಲ್ಲ. ಅಣ್ಣನಿಗೆ ಆ ಬಂಡೆಯ ಒಡೆಯುವ ತಾಕತ್ತು ಇದೆ ಅನ್ನೋದು ನಿನ್ನ ತಾಯಿಗೆ ಹೋಗುದಿಲ್ಲ ಅಲ್ವೇ? ನೀನು ಬದುಕಿದ್ರಲ್ವಾ ತಾಕತ್ತಿರುವುದು? ಏನೋ ತಪ್ಪು ಕಲ್ಪನೆಯಿಂದ ಬಂಡೆದ ಮಧ್ಯದಲ್ಲಿ ಮತ್ತೆ ಕಲ್ಲು ಹಾಕುತ್ತಾನೆ. ಮತ್ತೆ ಏನ ಈಗ ಬಂದಿರುವುದು ಯಾಕೆ? ಒಳ್ಳೆಯ ಮಾತಿನಿಂದ ಹೆಂಡತಿಯನ್ನು ನೀನು ಕೊಡಬೇಕು. ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಿನಗೆ ಪ್ರಾಣದಾಸೆ ಉಂಟು ಅಂತ ಆದ್ರೆ ಹೆಂಡತಿಯನ್ನ ಕೊಡು, ಇಲ್ಲದಿದ್ದರೆ ಯುದ್ಧದಲ್ಲಿ
ಗಾಳಿಯ ಮೂದಲಿಸಿದನು. ಆಯ್ತಲ್ಲ ಸುಗ್ರೀವನ ಪರಾಕ್ರಮ. ಈ ಪುಣ್ಯಾತ್ಮ ರಾಮ ಇದ್ದಾನೆ ಅಂತ 4 ಮಾತು ಹೆಚ್ಚಿಗೆ ಆಡಿದ್ದು, ಅದಕ್ಕೆ ದುಪ್ಪಟ್ಟು ತಿಂದವನು ನಾನು. ಈಗ ಬೇಸರವಾಗುವುದು ಪೆಟ್ಟು ತಿನ್ನುವುದಕ್ಕಲ್ಲ, ಅದೆಲ್ಲ ಅಭ್ಯಾಸವಾಗಿ ಹೋಗಿದೆ. ಒಬ್ಬ ಮಾತು ಕೊಟ್ಟಿದ್ದಾನಲ್ಲ ಅವ ಎಲ್ಲಿ ಅಂತ ಬೇಕಲ್ಲ, ಅವನನ್ನ ಅಷ್ಟೇ ವಿಶ್ವನಾಯಕ ನಿನ್ನ ವಾಕ್ಯವ ವಿಶ್ವನಾಯಕ ನಿನ್ನ ವಾಕ್ಯವ ವಿಶ್ವಾಸವೆಂದು ನಂಬಿದೆನೆಂದು. ವಿಶ್ವಾಸವೆಂದು ನಂಬಿದೆನೆಂದು. ವಿಶ್ವನಾಯಕ ನಿನ್ನ ವಾಕ್ಯವ ವಿಶ್ವಾಸವೆಂದು ನಂಬಿದೆನೆಂದು. ಸೂರ್ಯವಂಶದ ಆಳಿದ ಸೂರ್ಯವಂಶದ ಆಳಿದ ಕಾರ್ಯ ತಪ್ಪದು ಕಾರ್ಯ ತಪ್ಪದು ಕಪಟ ಒಲಿದು. ವಿಶ್ವನಾಯಕ ನಿಮ್ಮ ವಾಕ್ಯವ ವಿಶ್ವಾಸವೆಂದು ನಂಬಿದೆನೆಂದು. ವಿಶ್ವನಾಯಕ, ನಿನ್ನನ್ನ ಕಂಡಾಗ ನಾನು ಸಂಬೋಧಿಸಿದ್ದು ಹಾಗೆ, ನಾನು ಅಂತಲ್ಲ ಈ ಲೋಕವೇ ನಿನ್ನನ್ನ ಕರೆಯುವುದು ಹಾಗೆ. ಆ ವಿಶ್ವನಾಯಕ ಎನ್ನುವಂತಹ ಪದಕ್ಕೆ ಚ್ಯುತಿಗಂದೆಯ ಅಲ್ಲದೆ ಹೋದ್ರೆ ವಾಲಿಯನ್ನ ಕೊಂದು ಕೊಡುತ್ತೇನೆ ಸುಗ್ರೀವ. ಕೇಳಿದ್ದೇನೆ ಸೂರ್ಯವಂಶದವರು ಕೊಟ್ಟ ಮಾತಿಗೆ ತಪ್ಪುವವರಲ್ಲ ಅಂತ. ಉಳಿಸ್ಕೊಂಡೆ ನಿನ್ನ ಮಾತನ್ನ. ಬಾಣ ಹೂಡಿದೆಯ ವಾಲಿಗೆ. ನಾನು ಬಿದ್ದು ಹೊರಳಾಡುವಾಗ ಅದರ ಚಂದವನ್ನ ಕಾಣ್ತಾ ನಿಂತೇನೆ. ಬೆಕ್ಕಿಗೆ ಆಟ, ಇಲ್ಲಿಗೆ ಪ್ರಾಣ ಸಂಕಟ ಎನ್ನುವ ಹಾಗೆ. ಹೋಗಿ ಹೋಗಿ ನಿನ್ನನ್ನ ನಂಬಿದ್ದೇನಲ್ಲ, ಸಾಕು, ನಿನ್ನ ಸಹವಾಸವೇ ಸಾಕು. ಇಲ್ಲಿ ನೀನು ಪ್ರತಿಜ್ಞೆ ಕೊಟ್ಟಿದ್ದಿ, ನಾನು ಪ್ರತಿಜ್ಞೆ ಕೊಟ್ಟಿದ್ದೇನೆ. ಈ ವಿಷಯವನ್ನೆಲ್ಲ ಹೊರಪ್ರಪಂಚಕ್ಕೆ ಗೊತ್ತಾಗದ ರೀತಿ ಮಾಡುವ ಕೆಲಸ ನನ್ನದು. ನೀವು ಇಲ್ಲಿಂದ ದಯವಿಟ್ಟು ತರಬಹುದು. ಇದರಿದೆಯಾ? ಮತ್ತೆ ಏನ್ ಮಾಡುದು? ಧೈರ್ಯ ತೆಗೆದುಕೋ ಸ್ವಲ್ಪ. ಧೈರ್ಯದಾಲಯ ಸೂರ್ಯನಂದನ ಧೈರ್ಯದಾಲಯ ಸೂರ್ಯನಂದನ ಕಾರ್ಯ ಮೋಸವಾಯಿತು ಕಾರ್ಯ ಮೋಸವಾಯಿತು. ಧೈರ್ಯದಾಲಯ ಮೋಸವಾಯಿತು. ವಾಲಿಯ ಕಾಣಲಿಪದ ವಾಲಿಯ ಕಾಣಲಿಪದ ಆಲವೇ ಬರವೇ ತಿಳಿಯದಾಯಿತು. ಆಲವೇ ತಿಳಿಯದಾಯಿತು. ವಾಲಿಯ ಕಾಣಲಿಪದ ಆಲವೇ
ತಂದುಕೋ. ಮಾತು ಕೊಟ್ಟಿದ್ದೀವಿ, ಆ ಕಾರಣಕ್ಕಾಗಿ ನೀನು ಹಿಂದಕ್ಕೆ ತೆರಳು. ಪ್ರಪಂಚ ಮುಖಕ್ಕೆ ತಿಳಿಯದ ಹಾಗೆ ನಾನು ನೋಡಿಕೊಳ್ತೇನೆ. ಬೇಕಾಗಿ ನಾನು ಸ್ವೇಚ್ಛೆಯಿಂದಲೇ ಬಂದವನು, ಸ್ವೇಚ್ಛೆಯಿಂದಲೇ ಹೋಗುತ್ತೇನೆ. ನೀನು ಕರೆದು ತಂದೆ ಎನ್ನುವ ಕಾರಣಕ್ಕಾಗಿ ನಾನು ಬಂದವನಲ್ಲ. ನಾನು ಈ ಎಡೆಗೆ ಬರಬೇಕೆಂಬುದಾಗಿ ನಿನ್ನನ್ನು ಸಂಧಿಸುವುದಕ್ಕೆ ಪೂರ್ವದಲ್ಲಿ ನನಗೆ ಬಹಳಷ್ಟು ಜನರು ಹೇಳಿದ್ರು. ಆ ಕಾರಣಕ್ಕಾಗಿ ನಾನು ಬಂದವನು. ಯಾಕೆ? ಸುಗ್ರೀವ ಸಂತ್ರಸ್ತನಾಗಿದ್ದಾನೆ ಎಂಬುದಾಗಿ ನಿನ್ನನ್ನು ಆ ಸಂತ್ರಸ್ತತೆಯಿಂದ ಬಿಡುಗಡೆಗೊಳಿಸುವುದಕ್ಕಾಗಿ ಬಂದಿದ್ದೇನೆ. ಹಾಗಿದ್ದರೆ ನಿನ್ನ ಅಣ್ಣ ವಾಲಿಯನ್ನು ನಾನು ಕೊಲ್ಲಲಿಲ್ಲ. ಯಾಕೆ? ಯಾಕೆ? ನೀನು ಎಲ್ಲ ವಿಷಯ ಹೇಳಿದಿ. ಹೌದು, 2 ಮಂಗಗಳು ಒಂದೇ ತರ ಇದೆ ಅಂತ ಹೇಳಿದ್ದೆ. ಏನು ಮಾಡೋದು ದೇವ? ಬುಪ್ಪಿ ಬುದ್ಧಿ. ಯಾರು ಹೇಳ್ಬೇಕು ಅಂತ ನೆನಪಾಗುದು. ಹೇಗೆ ನೋಡಿದ್ರು ನಿಮ್ಮ ಆಳತನದಲ್ಲಿ ವ್ಯತ್ಯಾಸವೇ ಇಲ್ಲ. ಅದಕ್ಕೆ ಕಾರಣವೂ ಬಹಳಷ್ಟು ಇದೆ. ಹೇಳಿ ಕೇಳಿ ಒಂದು ನಾಡಿನವರು ಒಂದೇ ರೀತಿಯಲ್ಲಿ ಇರ್ತಾರೆ. ನೀನು ಉತ್ತರದಿಂದ ಮತ್ತು ಉತ್ತರಕ್ಕೆ ಹೋದ್ರೆ ಅವ್ರದ್ದೆಲ್ಲ ಕಣ್ಣು ಚಿಕ್ಕದಾಗಿ ಇರ್ತದೆ. ಯಾರು ಯಾರು ಅಂತ ಸಾಮಾನ್ಯ ನಮಗೆಲ್ಲ ಅರ್ಥ ಆಗುದಿಲ್ಲ. ಹಾಗೆ ನೀವು ಮಂಗಗಳು ಒಂದೇ ರೀತಿಯಲ್ಲಿ ಇದ್ದೀರಿ. ಇಬ್ಬರು ತಂದೆ ಬೇರೆಯಾದರೂ ತಾಯಿ ಒಬ್ಬಳೆ. ಹೌದಾ? ತಂದೆ ಬೇರೆಯಾದರೂ ತಾಯಿ ಒಬ್ಬಳೆ. ಮತ್ತೆ ಹುಟ್ಟುವಿಕೆಯಲ್ಲಿಯೂ ಕೂಡ ಬಹಳ ಕಾಲದ ವ್ಯತ್ಯಾಸ ಇಲ್ಲ, ಕೆಲವೇ ಸಮಯ. ಹಾಗಾಗಿ ನಿಮ್ಮ ಆಳ್ತನದಲ್ಲಿ, ಮುಖಲಕ್ಷಣದಲ್ಲಿ ಎಲ್ಲಿಯೂ ನನಗೆ ವ್ಯತ್ಯಾಸ ತಿಳಿಯಲಿಲ್ಲ. ಈಗ ನೀವು ಯೋಚಿಸಿದ್ರೆ ಈ ಸಂದರ್ಭದಲ್ಲಿ ಇನ್ನೊಮ್ಮೆ ನೀನು ಅವನನ್ನು ಕರೆ ಅವ ಇನ್ನು ಹೋಗಿ ಕೊಡ್ಲಿಕ್ಕೆ ಆಗುದಿಲ್ಲವೋ? ಇನ್ನು ಅವನು ಕೊಲ್ಲುವುದೇ ನನ್ನನ್ನು. ಅಲ್ಲ, ಈಗ ಕೊಲ್ಲುವುದಕ್ಕೆ ನಾನಿದ್ದೇನಲ್ಲ. ಏನಕ್ಕೆ? ಅವನನ್ನು ಕೊಲ್ಲುವುದಕ್ಕೆ. ಅಂದ್ರೆ ನೀನು? ನಾನಲ್ಲ, ಅವನನ್ನು ಕೊಲ್ತೇನೆ. ನೀನು ನಿನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗು. ಮತ್ತೆ ಇದಕ್ಕೆ ಹೋಗ್ಬೇಕು? ಹೌದು. ಜೀವ ಇದ್ರು ಬೆಲ್ಲಾದ್ರೂ ಬೇಕು ಅಂತ ಇರ್ಬೋದಂತೆ. ಆ ಪುಣ್ಯಾತ್ಮ ಕೇಳಿಸಿಲ್ಲ. ಈಗ ಯಾಕೆ ಅಂದ್ರೆ ಮತ್ತೆ ಪುನಃ ಅದೇ ರೀತಿ ಆಳ್ತನದ ವ್ಯತ್ಯಾಸದಿಂದ ನನಗೆ ತಿಳಿಯಲಿಕ್ಕಿಲ್ಲ ಅಂತ ನೀನು ಹೇಳು. ಹೌದು, ಯೋಚಿಸಬೇಡ. ಅಲ್ಲಿ ನೋಡು, ತಮ್ಮ ಲಕ್ಷ್ಮಣ ವ್ಯವಸ್ಥೆ ಮಾಡಿದ್ದಾರೆ. ಬಾಲಕಾದ ಲಕ್ಷ್ಮಣ ದೇವರೇ, ಇಂದಿನ ಯುದ್ಧದಲ್ಲಿ ನಿನ್ನ ಕುರಿತು ಅಣ್ಣನಿಗೆ ತಿಳಿಯುವುದಕ್ಕೆ ಇಗೋ ಸಿದ್ಧಪಡಿಸಿ ಇಟ್ಟಿದ್ದಾರೆ. ಆಗಲೇ ಅಲ್ಲಿ ಸಿದ್ಧ. ಈ ಪರಿಸರದಲ್ಲಿರುವ ಪುಷ್ಪಗಳಿಂದ ಮಾಲೆ ಮಾಡಿದ್ದೇನೆ. ಇದನ್ನು ಧರಿಸಿದ ಮೇಲೆ ನಿನಗೆ ಹೇಗೆ ಅನಿಸ್ತಾ ಇದೆ? ಒಂದು ತರಹದ ಹೊಸತನದ ವಿಶ್ವಾಸ, ಉತ್ಸಾಹ, ಮೈ ಕೈ ನೋವೆಲ್ಲ ಮಾಯವಾಗಿ. ಯಾಕೆ ಎಂದು ಕೇಳು. ಅದು ಉತ್ತರ ಉಂಟು. ಯಾಕೆ? ಇದರಲ್ಲಿರುವ ಔಷಧಿಯ ಗುಣ ನಿನಗೆ ಉತ್ಸಾಹ ಉಲ್ಲಾಸವನ್ನು ನೀಡಿತು. ಅಣ್ಣನಿಗೆ ನಿನ್ನ ಗುರುತು ತಿಳಿಯುವುದಕ್ಕೂ ಆಯಿತು. ಹೇಗಿದೆ ನನ್ನ ಉಪಾಯ? ಮೈ ಕೈ ನೋವಿಗೆ ತಕ್ಷಣದ ಪರಿಹಾರ ಮುಂದೆ ಇನ್ನೊಮ್ಮೆ ಕಲಿ. ಆದ್ರೆ ಇಲ್ಲಿ ಕಲಿಯುವುದು ಬೇಡ. ಅಗೋ ಇಲ್ಲಿಗೆ ನಿನ್ನ ಅಣ್ಣನ ಮನೆಗೆ, ಅವನ ಕಿವಿಗೆ ಹತ್ತಿರ ಆಗಬೇಕು ಅಂತ ಸ್ಥಳ ಯಾವುದು? ಕಿಷ್ಕಿಂಧೆಯ ದ್ವಾರ. ಧಾರಾಗಿರಿ. ಅದು ಬಹಳ ದೂರ ಆಯ್ತು. ಮತ್ತೆ ಒಂದು ಕೆಲಸ ಮಾಡು, ಅವನ ಅಂತಃಪುರದೆಡೆಗೆ ಹೋಗ್ಬೇಕು. ಅಂತಃಪುರದ ಹಿಂಬದಿಯ ಕಿಟಕಿ ಉಂಟಲ್ಲ, ಅಲ್ಲಿ ಬಾಯಿ ಇಟ್ಟು ಕೂಗಬೇಕು ನೀನು. ಅವ ಅಲ್ಲಿ ಈಗಾಗಲೇ ನಿನಗೆ ಹಾಗೆ ಹೊಡೆದಿದ್ದೇನೆ, ಹೀಗೆ ಹೊಡೆದಿದ್ದೇನೆ ಅಂತ ಅವನ ಹೆಂಡತಿಯಲ್ಲಿ ಹೇಳಿಕೊಡ್ತಾ ಇರ್ತಾನೆ. ಸರಿ, ಅವನಿಗೆ ಒಂದು ಕ್ಷಣವೂ ನೀನು ಅವಕಾಶ ಕೊಡಬಾರ್ದು. ಮಾತ್ರವೇ ಅಲ್ಲ, ನಾವು ಹೋಗುದು ಹೀಗಲ್ಲ, ನಿನ್ನದು ನನಗೂ ಆತ್ಮವಿಶ್ವಾಸ ಬರುವುದಕ್ಕಾಗಿ. ಈಗ ಅಲ್ಲಿ ಕಾಣಿಸ್ತಾ ಇದೆಯಲ್ಲ 7 ಜನ ಆಶ್ರಮ,
ಆ ಮೂಲಕವಾಗಿ ಹೋಗೋಣ. ಯಾಕೆ? ಆ ಮಾರ್ಗದಿಂದ ಹೋದವರಲ್ಲಿ ನ್ಯಾಯ ಇದ್ದರಷ್ಟೇ ಆ ಸ್ಥಳದಿಂದ ಹೊರಗೆ ಬರ್ತಾರೆ. ಆದ್ದರಿಂದ ನಾವು ಬಂದು ನಿಂತದ್ದೇ ಸಪ್ತಜನಾಶ್ರಮದ ಮೂಲಕವಾಗಿ ಈ ಸ್ಥಳವನ್ನು ಬಂದು ಸೇರಿದ್ದೇವೆ. ಈಗ ಹೆದರಬೇಡ ನೀನು. ಮತ್ತೆ ಆಗ ಹೇಗೆ ಹೋಗಿದ್ದೀರಿ ಅಣ್ಣ? ಈಗ ಅಣ್ಣಗೆ ಮತ್ತೆ ಸಂಬಂಧ ಬೆಳೆಸಿದ್ದಾರೆ. ಸಂಬಂಧದಿಂದ ನಾವು ಅತೀತರಾಗಬೇಕು. ಈಗ ಅಣ್ಣ ಇಲ್ಲ, ಬರೀ ವಾರ ಹೆದರಬೇಡ. ಕೈ ಸರಿ ನಡೆಸಿಕೊಡ್ತಾರೆ. ಮತ್ತೊಂದು ವಿವೇಕದಿಂದ ತಡೆದು ಶಾಂತದಿಂದೆಗಳು ನೀತಿಯಲ್ಲ ಪೋಪುದಿಂತು ನೀ ಕೇಳು ಮಾತಾಂಡ ಜಾತ ಸುಗ್ರೀವನು ಪುಂಡರೀಕ ನೇತ್ರನ ಮಾತಾಂಡ ಜಾತ ಸುಗ್ರೀವನು ಕಂಡು ಅಂತರಂಗ ಗುಂಡೆ ಕಾಂತವಿ ಕಂಡು ತಂಬೋಳ್ ಅಂತರಂಗ ಗುಂಡೆ ಕಾಂತವಿ ಏನು ಕಾರಣ ಇದು? ಹೊರಡಬೇಕಾದಂತಹ ನನ್ನನ್ನು ತಡೆಯುತ್ತಾ ಇದ್ದೀಯ. ಪ್ರಭು, ನೀವು ದೊಡ್ಡಂತಹ ವಚನದ ಮೇಲೂ ನಿಮಗೆ ಪರಿಜ್ಞಾನವಿಲ್ಲದೆ ಸುಗ್ರೀವನನ್ನ ಸಖೆ ಮಾಡಿಯುತ್ತೀರಿ ಎನ್ನುವ ಹಾಗೆ ವೀರಾವೇಶದಿಂದ ಮುನ್ನುಗ್ಗುತ್ತಿದ್ದೀರಲ್ಲ. ನನ್ನ ಕಾಲಿಡುವ ಮುನ್ನ ಕಣ್ಣಿಡಬೇಕಂತೆ. ಯಾವುದೇ ಕಾರ್ಯವನ್ನ ಮಾಡುವ ಮುನ್ನ 10 ಬಾರಿ ಆದರೂ ಯೋಚಿಸಬೇಕಂತೆ. ಯೋಚಿಸಿಯೇ ಅವನನ್ನು ಕೊಲ್ಲುವುದಕ್ಕೆ ಹೊರಟಿದ್ದು. ಇಂದು ಸುಗ್ರೀವನ ವಿಚಾರದಲ್ಲಿ ನೀವು ದುಡುಕುತ್ತಿದ್ದೀರಿ ಸ್ವಾಮಿ. ಒಮ್ಮೆ ತಡೆಯಿರಿ ಎಂದೋ ಹೇಳಬೇಕಿದ್ದಂತಹ ವಿಚಾರವನ್ನ ಇಂದು ಹೇಳಬೇಕಾಗಿದೆ. ಏನು ವಿಚಾರ ಅದು? ನೀವೇ ಯೋಚಿಸಿ. ಈ ಹಿಂದೆ ನಿಮ್ಮಿಂದ ಹೊಡೆತ ತಿಂದಂತಹ ಆ ಸುಗ್ರೀವ ಮರಳಿ ನಿಮ್ಮನ್ನ ಯುದ್ಧಕ್ಕೆ ಕರೆಯುವುದಕ್ಕೆ ಅದೆಷ್ಟೋ ಮಾಸಗಳೇ ಕಳೆಯುತ್ತಿದ್ದರು. ಆದರೆ ಇನ್ನು ಹಾಗಲ್ಲ. ಮಧ್ಯಾಹ್ನದ ಹೊತ್ತೇ ಪೆಟ್ಟು ತಿಂದು ಹೋದವ ಆತ ಇಷ್ಟು ಬೇಗ ಚೇತರಿಸಿಕೊಂಡಿದ್ದಾನೆ. ದ್ವಿಗುಣ ಶಕ್ತಿಯನ್ನ ಹೊಂದಿದವನಂತೆ ಅದು ಯಾವುದೋ ಭರಿತ ಹುಮ್ಮಸ್ಸಿನಿಂದ ವಿಶ್ವಾಸದಿಂದ ನಿಮ್ಮನ್ನ ಕೂಗಿ ಕೂಗಿ ಕೆಳಗುತ್ತಿದ್ದಾನೆ ಸ್ವಾಮಿ. ಮಧ್ಯರಾತ್ರಿಯ ಸಮಯ, ಹೌದು, ಸುಖ ನಿದ್ರೆಯಲ್ಲಿದ್ದ ಕ್ಷಣ ಕರೆಯುತ್ತಿದ್ದಾನೆ ಎಂದ ಮೇಲೆ ಇದು ತರ್ಕಿಸಬೇಕಾದಂತಹ ವಿಚಾರವೇ ಅಲ್ಲವೇ? ಪ್ರಭು, ಈಗ ನಾನು ನಿಮ್ಮಲ್ಲಿ ಹೇಳ ಹೊರಟಿರುವ ಮಾತು ಯಾರ್ಯಾರು ಬಂದು ನನಗೆ ಹೇಳಿದ್ದಲ್ಲ. ನಮ್ಮ ಮಗ ನನ್ನಲ್ಲಿ ಹೇಳಿದಂತಹ ಮಾತು. ಅಂಗದ ಹೇಳಿದಂತಹ ಮಾತು. ಒಮ್ಮೆ ಪಂಪಾ ತೀರದಲ್ಲಿ ಸಾಗಿ ಬರುತ್ತಿದ್ದಂತಹ ಈರ್ವರು ಹುಡುಗರನ್ನ ಹನುಮನ ತನ್ಮೂಲಕವಾಗಿ ಸುಗ್ರೀವ ವಿಶ್ವಮುಖದಡಿಗೆ ಬರಮಾಡಿಕೊಂಡನಂತೆ. ಬಂದವರು ಸಾಮಾನ್ಯದವರಲ್ಲವಂತೆ, ಅಯೋಧ್ಯೆಯವರಂತೆ, ಇನಕುಲ ತಿಲಕರಂತೆ, ದಶರಥ ನಂದನರಂತೆ, ರಾಮ ಲಕ್ಷ್ಮಣ ಎನ್ನುವ ಹಾಗೆ ಅವರ ಹೆಸರಂತೆ ಸ್ವಾಮಿ. ಪ್ರಭು, ಅವರು ಬಂದ ನಂತರ ಅವರಿರುವರು ತಮ್ಮ ಅಂತರಂಗದ ಮಾತುಗಳನ್ನು ಒಬ್ಬರಿಂದೊಬ್ಬರು ಹೇಳಿಕೊಂಡರಂತೆ. ಆ ನಂತರ ಅಗ್ನಿ ಸಾಕ್ಷಿಯಾಗಿ ಅವರಿಬ್ಬರ ಸಖ್ಯ ಬೆಳೆಯಿತು. ಹೌದು, ಏಕಾಂತದಲ್ಲಿದ್ದಾಗ
ಅವರಿರುವರಲ್ಲಿ ಆದಂತಹ ಆ ಒಪ್ಪಂದದ ಮಾತುಗಳನ್ನು ಅಂಗದ ಮುಂದೆ ನನ್ನಲ್ಲಿ ಹೇಳಿದ್ದಾರೆ. ಅಯ್ಯೋ, ಏನು ಹೇಳಿದ ತಾರ? ಏನು ಹೇಳಿದ ತಾರ? ಆ ಮಾತುಗಳನ್ನು ಯೋಚಿಸುವುದಕ್ಕೂ ನನಗಾಗುತ್ತಿಲ್ಲ. ಭಯವಾಗುತ್ತಿದೆ ಪ್ರಭು. ಅಂಜಿಕೆ ಆಗುತ್ತಿದೆ ನನಗೆ. ತಾರ, ಚಿತ್ರಿತಾರಾಂಗಿ ಕೇಳ್ಬಾಲೆ ಚಿತ್ರವಾಯ್ತು ಚಿತ್ರಿತಾರಾಂಗಿ ಕೇಳ್ಬಾಲೆ ಚಿತ್ರವಾಯ್ತು ನಿನ್ನ ಮಾತು ವಿಚಿತ್ರವಾಯ್ತು ನಿಮ್ಮ ಮಾತು ಮಿತ್ರದ ಕಾಲಂತು ಒಂದ್ಸಾರಿ ವರ್ತಮಾನ ಉಂಟೆ ಕಾಂತೆ ಅದನ್ನು ಕೇಳಿದಾಗಿನಿಂದ ನನ್ನ ಕೈ ಕಾಲುಗಳು ತಾರ, ತಾರ, ಸ್ವಾಮಿ, ಭಯಪಡಬೇಡ, ಭಯಪಡಬೇಡ. ಇಡೀ ತಾರಾಮಂಡಲದಲ್ಲಿ ಕೋಟಿ ಕೋಟಿ ನಕ್ಷತ್ರಗಳಿದ್ರೂ ಕೂಡ ಶಶಾಂಕ ಒಬ್ಬನೇ ಈ ವಾಲಿಯ ಬದುಕಿನ ತಾರಾಮಂಡಲದಲ್ಲಿ. ನನ್ನ ಚಂದ್ರ ನೀನು, ನನ್ನ ಶಶಾಂಕ ನೀನು. ಸಮುದ್ರ ಮಥನದ ಕಾಲದಲ್ಲಿ ನಿನ್ನನ್ನು ನಾನು ಪಡೆದವ. ಅಲ್ಲಿಂದ ಇಲ್ಲಿಯವರೆಗೆ ನನ್ನ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟುಕೊಂಡು ನನ್ನನ್ನೇ ಅನುಸರಿಸಿ ಬಂದವಳು ನೀನು. ಯಾವ ಕಾಲದಲ್ಲೂ ಕೂಡ ಈ ವಾಲಿಯ ಬಗೆಗೆ ವಿಶ್ವಾಸವನ್ನ ಕಳೆದುಕೊಂಡವಳಲ್ಲ ನೀನು. ಇಲ್ಲ ಸ್ವಾಮಿ. ಇವತ್ತು ನಂಬಿಕೆಯನ್ನ ಕಳೆದುಕೊಂಡು ಹೀಗೆ ರೋಧಿಸುತ್ತಾ ಇದ್ದೀಯಲ್ಲ. ಆ ಒಪ್ಪಂದದ ಮಾತುಗಳು ಹಾಗಿದ್ದವು. ಭಯಪಡಬೇಡ. ಈ ನಿನ್ನ ಪತಿ ವಾಲಿ ಎಂತವನೇ ಇರಲಿ, ಅವನನ್ನ ನಾನು ಬದಲಿಸ್ತೇನೆ. ಇಲ್ಲ ಸ್ವಾಮಿ, ಹಾಗಾಗದು. ಯಾಕೆ? ಸುಗ್ರೀವನ ಗೋಳನ್ನ ಕೇಳಿದಂತಹ ರಾಮ ಆಡಿದಂತಹ ಮಾತೇನು ಗೊತ್ತು? ಏನು ಹೇಳಿದ ತಾರ? ತುಂಬುಬಿಯ ಕಾಯವ ಕಾಲಿಂದ ಚಿಮ್ಮಿ ಯೋಧನಗೆ ತುಂಬುಬಿಯ ಕಾಯವ ಕಾಲಿಂದ ಚಿಮ್ಮಿ ಯೋಧನಗೆ ಕಾಲಿಂದ ಚಿಮ್ಮಿ ಯೋಧನಗೆ ಬಂದು ಬೇಡ ಆಮೇಲೆ ಕೇಳುವುದು ಗಾಯವ ಕೇಳುತ್ತಾರ ವೃಕ್ಷಗಳನ್ನು ಸೀಳು ಮಾಡದೀಗ ಕೇಳುತ್ತಾರ ವೃಕ್ಷಗಳನ್ನು ಸೀಳು ಮಾಡದೀಗ ಕೂಡಿ ಬಂದರಂತೆ ಕಾಳಗಕ್ಕೆಂದು ನೀತಿಯಲ್ಲ ಪೋಪು ನಿಂತು ನೀ ಕೇಳು ಮತ್ತಾಣ ಕಾಂದ ನೀತಿಯಲ್ಲ ಪೋಪು ನಿಂತು ನೀ ಕೇಳು ಮತ್ತಾಣ ಕಾಂದ. ಸುಗ್ರೀವನಿಗೆ ರಾಮ ಮಾತಿದ್ದರಂತೆ, ನಿಮ್ಮನ್ನು ಕೊಂದಾಗ ನಿನ್ನ ಪತಿ ರುಮೆಯನ್ನ ಬಿಡಿಸಿಕೊಂಡು ಬರುತ್ತೇನೆ ಎನ್ನುವ ಹಾಗೆ ಆ ರಾಮ ಸಾಮಾನ್ಯನವನಲ್ಲವಂತೆ ಸ್ವಾಮಿ. ಶ್ರೀಮನ್ ನಾರಾಯಣನೇ ನರನಾಗಿ ಅವತಾರವೆತ್ತಂತೆ. ಪ್ರಭು ಯಾರ್ಯಾರು ಹೇಳುತ್ತಾರೆ ಎನ್ನುವುದನ್ನು ನಾನು ನಂಬಿದವನಲ್ಲ. ಸ್ವತಃ ಸುಗ್ರೀವನೇ ರಾಮನ ಸಾಮರ್ಥ್ಯವನ್ನು ಪ್ರತ್ಯಕ್ಷವಾಗಿ ಕಣ್ಣಾರೆ ನೋಡಿದ್ದಾರೆ. ನಮ್ಮ ಅಂಗನನ್ನು ಅಲ್ಲಿಯೇ ಇದ್ದನು. ಏನು ಮಾಡಿದನು ಗೊತ್ತೇ? ಏನು ಮಾಡಿದ್ದಾನೆ? ನೀವು ಕೊಂದಂತಹ ಆ ದುಂದುಬಿಯ ಒಡಲನ್ನ ಕೇವಲ ರಾಮನನ್ನ ಪಾದದಿಂದ ಚಿಮ್ಮನ ಮಾತ್ರಕ್ಕೆ ಯೋಜನಾಂತರದವರೆಗಾಗಿ ಹೋಗಿ ಬಿತ್ತಂತೆ. ಅಷ್ಟೇ ಅಲ್ಲ ಸ್ವಾಮಿ, ಆ ರಾಮ ಕೇವಲ ಒಂದೇ ಒಂದು ಬಾಣದಿಂದ ಸಪ್ತ ತಾಳ ವೃಕ್ಷಗಳನ್ನ ಭಯಪಡದೆ ಇರುವುದಕ್ಕೆ ಹೇಗೆ ಸಾಧ್ಯ ಸ್ವಾಮಿ?
ಏನು ಮಾತಾಡಿಬಿಟ್ಟೆ ತಾರ. ಈ ನಿನ್ನ ಗಂಡನ ಬಗ್ಗೆ ವಿಶ್ವಾಸವನ್ನು ಕಳೆದುಕೊಂಡು ರಾಮನ ಬಗ್ಗೆ, ರಾಮನ ಸಾಮರ್ಥ್ಯದ ಬಗ್ಗೆ ಹೊಗಳುತ್ತಾ ಇದ್ದೀಯ. ರಾಮನೇನು, ಭೀಮನೇನು, ಮೂರು ಮೂರ್ತಿಗಳ ಮಗನೂ ಕೂಡ ನಾನು ಎದುರಿಸ್ತೇನೆ. ಈ ವಾಲಿ ಎದುರಿಸ್ತೇನೆ. ನನ್ನ ಕಾರ್ಯಕ್ಕೆ ಅಡ್ಡ ಬರಬೇಡ. ಇಲ್ಲ, ನಾಳೆ ನೋಡಿ ಕೊಂಬ ಯುದ್ಧ ಬೇಳೆಯಲ್ಲ ನಾಳೆ ನೋಡಿ ಕೊಂಬ ಯುದ್ಧ, ನಾಳೆ ನೋಡಿ ಕೊಂಬ ಯುದ್ಧ ಬೇಳೆಯಲ್ಲ ಹಿಂದೆ ಮುತ್ತ ಬೇಳೆಯಲ್ಲ ಹಿಂದೆ ಮುತ್ತ ಕಾಲ ಮೇಲ ಬಿಟ್ಟು ತಾನೇ ಕೇಳಿಕೊಂಡಳು, ಕಾಲ ಮೇಲೆ ಬಿದ್ದು ತಾರೆ ಕೇಳಿಕೊಂಡಳು. ನಾಳೆ ನೋಡಿ ಕೊಂಬಾಯುಧ, ನಾಳೆ ನೋಡಿ ಕೊಂಬಾಯುಧ ಬೇಳೆಯಲ್ಲ. ಯುದ್ಧಕ್ಕೆ ಹೋಗುವುದೇ ಬೇಡ ಏನೋ ಹಾಗೆ ನಾನು ಹೇಳುತ್ತಿಲ್ಲ. ಇಂದು ಹೋಗುವುದು ಉಚಿತವಲ್ಲ. ನೋಡಿ, ಮಧ್ಯರಾತ್ರಿಯ ಸಮಯ. ಅವರೇನಾದರೂ ನಿಮ್ಮನ್ನ ಸೋಲಿಸುವುದಕ್ಕೆ ಅಲ್ಲ ಸಾಯಿಸುವುದಕ್ಕಾಗಿ ಯಾವ ತಂತ್ರವನ್ನ ಹೂಡಿದ್ದಾರೋ ನಾನು ತಿಳಿಯೇ. ನೀವು ಅರಿಯದವರಾಗಿದ್ದೀರಿ. ಪ್ರಭು ಪ್ರಭು, ಸೂರ್ಯೋದಯದವರೆಗೆ ಕಾಯೋಣ. ಸ್ವಲ್ಪವೇ ಹೊತ್ತು ಅನಂತರ ಅವರ ತಂತ್ರವು ನಮಗೆ ತಿಳಿಯುತ್ತದೆ. ಪ್ರಭು, ಜಯ ಎನ್ನುವುದು ನಿಮ್ಮ ಪಾಲಿಗೆ ಒದಗಿ ಬರುತ್ತದೆ. ಪ್ರಭು, ನಿಮ್ಮಲ್ಲಿ ಕೈ ಪ್ರಭು, ಇಲ್ಲಿ ನೋಡಿ, ಕೈ ಜೋಡಿಸುತ್ತಿದ್ದೇನೆ. ಎಲ್ಲ ಕಾಲಿಗೆ ಪ್ರಭು, ಸೌಭಾಗ್ಯವೆಂಬಂತಿರುವ ಹಳೆಯ ಸಿಂಧೂರವನ್ನು ಮೊರೆಸಿ ಹೋಗುವಂತೆ ಮಾಡಬೇಡಿ. ನಿಮ್ಮ ಕೈಯಲ್ಲಿ ಕಟ್ಟಿರುವಂತಹ ಈ ಮಾಂಗಲ್ಯ ನನ್ನ ಕೈಯಲ್ಲಿ ಬಿಚ್ಚಿಡುವಂತಹ ಪರಿಸ್ಥಿತಿಗೆ ನನ್ನನ್ನು ತರಬೇಡಿ ಪ್ರಭು. ಬೇಡಿ. ಈಗ ಬೇಡ. ಶಂಕೆ ಬೇಡ, ಶಂಕೆ ಬೇಡ, ಚಿತ್ತದಲ್ಲಿ ಶಂಕೆ ಬೇಡ, ಚಿತ್ತದಲ್ಲಿ ಶಂಕೆ ಬೇಡ. ಮತ್ತೆ ಎಲ್ಲ ಕೈಲಾದ ಅತ್ತ ಹೋಗು ತಡೆಯಬೇಡ, ಚಿತ್ರದಲ್ಲಿ ಶಂಕರ ಮತ್ತೆ ನೋಡಲು ಕೈವಾಡ. ಅತ್ತ ಹೋಗು ತಡೆಯಬೇಡ, ಭಕ್ತ ಕಾಶಿನಿಯ ಗಾಢ. ಇನ್ನು ಬೇಡ ಸ್ವಾಮಿ, ಇನ್ನು ಬೇಡ. ನನ್ನ ಪದಮೂಲವನ್ನ ಸೇರಿ ಆರ್ತನಾಗಿ ಬೇಡಿಕೊಳ್ಳುತ್ತಾ ಇದ್ದೀಯ. ಇನ್ನು ಬೇಡ, ನಾಳೆ ನೋಡಿಕೊಂಬುವ ವಿದ್ಧವ ಎನ್ನುವುದಾಗಿ ಹಲವು ಪರಿಯಂತ ಪರಿಪರಿಯಾಗಿ ನೀನು ಅವಲತ್ತು ಕೊಡುತ್ತಾ ಇದ್ದೀಯ. ಇದು ಬದುಕಿನ ಪ್ರಶ್ನೆ. ನಾಳೆ ಎನ್ನುವುದು ನಾನು ಪಡೆಯಲೇಬೇಕಾದಂತಹ ಗಮ್ಯದ ಪ್ರಶ್ನೆ. ಅದಕ್ಕಾಗಿ ನಾನು ಎದುರಿಸಬೇಕು.
ನಿನ್ನ ಗಂಡನ ಬಗ್ಗೆ, ಗಂಡನ ಭವಿಷ್ಯದ ಬಗ್ಗೆ ತಡೆಯನ್ನ ಒಡ್ಡಬೇಡ. ನನ್ನ ಅಂತರಂಗದ ಬೆಳಕಿಗೆ ನೀನು ತಡೆಯಾಗಬೇಡ. ತಾರ, ನನ್ನನ್ನು ತಡೆಯಬೇಡ ತಾರ. ತಾರ, ಬೇಡ ಬೇಡ, ಹೋಗು ಹೋಗು ಹೋಗು. ಇವತ್ತು ಬೆಳಗ್ಗೆ ಅಷ್ಟೇ ನನ್ನಿಂದ ಕೆಟ್ಟು ತಿಟ್ಟು ಓಡಿ ಹೋದವ ನೀನು. ಆದರೆ ಈಗ ಮತ್ತೆ ಬಂದಿದ್ದೀಯ. ಏನೋ ನಿನಗೆ ಮತ್ತು ಬಂತ ಹೇಗೆ? ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ, ಸರಿದು ಹೋದರೇಬೇಕು. ಅದಲ್ಲದಿದ್ದರೆ ನಿನ್ನ ಸಿಗಿದು ತೋರಣ ಕಟ್ತೇನೆ. ಮತ್ತು ಮತ್ತೇರಿದ್ದು ನಿನಗೆ ಯಾಕೆ? ಅಧರ್ಮ ಮಾರ್ಗದ ಮತ್ತು ಬೇರೆಯವರ ಹೆಣ್ಣಿನ ಚಪ್ಪಲದ ಮತ್ತು ನನ್ನ ಮತ್ತನ್ನ ಇಳಿಸ್ತೇನೆ. ಏನಿದು ಏನಿದು? ಸುಗ್ರೀವನೊಂದಿಗೆ ಕಾಡಾಕಾಡಿಯಾಗಿ ಹೋರಾಡುವಂತಹ ಸಂದರ್ಭದಲ್ಲಿ ಬಾಣ, ಎಲ್ಲಿಂದ ಬಂದಂತಹ ಬಾಣ ನನ್ನ ಗುರುಮಕನಲ್ಲಿ ಉದರವನ್ನೇ ಕಿತ್ತು ಕಿತ್ತು ಯಾರು ಬಿಟ್ಟ ಮಾಡಿ, ಯಾರು ಬಿಟ್ಟ ಮಾಡಿ, ಯಾರು ಬಿಟ್ಟ ಮಾಡಿ. ನೋಡುತ್ತಾ ಇದ್ದೇನೆ, ಇಲ್ಲೊಬ್ಬ
ನಾನು ವಿಕೃತವಾಗಿ ಕೂಗುತ್ತಾ ಇದ್ದರೂ ಕೂಡ ಹಸಿ ಹಸಿಯಾಗಿ ಮರದ ಬುಡದಲ್ಲಿ ನಿಂತು ನಗಾಡುತ್ತಾ ಇದ್ದಾರೆ. ಅಂದ್ರೆ ಅಂಗದ ಹೇಳಿದ ರಾಮ ಅಂದ್ರೆ ಇವರೇ ಇರಬೇಕು. ಅಯ್ಯ ರಾಮ, ಏನಯ್ಯ? ನೀನಯ್ಯ. ನಿನ್ನ ಬಗ್ಗೆ ನಾನು ಕೇಳಿದವ, ಏನು? ನಿನ್ನನ್ನ ಕಂಡವನಲ್ಲ. ಈ ಲೋಕದಲ್ಲಿ ರಾಮನ ಬಗೆಗೆ ಆಡುತ್ತಿರುವಂತಹ ಮಾತುಗಳನ್ನ ಕೇಳಿ ಸಂತೋಷಗೊಂಡಿದ್ದು ಹೌದು ನಾನು. ಆದರೆ ಈ ಹೊತ್ತು ಅದರ ಸತ್ಯ ದರ್ಶನವಾಗಿದೆ. ನಾನು ಹಾಗೂ ಸುಗ್ರೀವ ಕಾಡಾಕಾಡಿಯಾಗಿ ಮಾಲ್ಮರೆತು ಹೋರಾಟವನ್ನ ಮಾಡುತ್ತಾ ಇರುವಾಗ ಎಲ್ಲಿಯೋ ಬಂತಹ ಎಲ್ಲಿಂದಲೋ ಬಂದಂತಹ ಬಾಣ ನನ್ನ ಉದರವನ್ನೇ ಚಿತ್ರವಾಗಿಸಿ ನನ್ನನ್ನು ಆಘಾತಗೊಳಿಸಿದ್ದು ಹೌದು. ಆ ಬಾಣದ ತೀವ್ರತೆ ಏನು ಎಂಬುದನ್ನ ನಿನ್ನಲ್ಲಿ ಗುರುತಿಸುತ್ತಾ ಇದ್ದೇನೆ. ನಿನ್ನ ಕಾರ್ಮುಕಕ್ಕೆ ಕಟ್ಟಿದಂತಹ ನಾನು ಇನ್ನೂ ಕೂಡ ಅದು ಕಂಪಿಸುತ್ತಾ ಇದೆ. ಆ ಕಂಪನಕ್ಕೆ ಕಾಡಿನ ಹಕ್ಕಿ ಪಕ್ಷಿಗಳೆಲ್ಲ ಹೆದರಿಕೊಂಡು ಓಡಿ ಹೋಗಿದ್ದು ಸತ್ಯ. ನಾವು ಸೂಕ್ಷ್ಮ ಜೀವಿಗಳು, ಸೂಕ್ಷ್ಮ ಮತಿಗಳು. ನಮಗೆ ಶಬ್ದದಿಂದಲೋ ವಾಸನೆಯಿಂದಲೋ ಎದುರಾಗಬಹುದಾದಂತಹ ಅಪಾಯವನ್ನ ಗುರುತಿಸುವುದಕ್ಕೆ ಸಾಧ್ಯ. ಆದರೆ ನೀನು ಹೂಡಿದಂತಹ ಬಾಣದ ಬಗೆಗಾಗಿ ಅಥವಾ ನಿನ್ನ ಬಗೆಗಾಗಿ ಯಾವ ಸುಳಿವು ಸಿಗದೆ ನನ್ನ ಮೇಲೆ ಬಾಣವನ್ನ ಪ್ರಯೋಗಿಸಿದೆಯಲ್ಲ ನೀನು, ಶಾಬಾಸ್. ಇದರಿಂದಲೇ ಅರ್ಥವಾಗುತ್ತದೆ ನೀನೆಷ್ಟು ಬಿಲ್ಗಾರ ಎನ್ನುವುದು. ಮತ್ತೆ ಕೇಳಿದರೆ ಇಬ್ಬರು ಸಮದಂಡಿಯಾಗಿ ಹೋರಾಟವನ್ನ ಮಾಡಬೇಕಿದ್ರೆ ಒಬ್ಬರ ಮೇಲೆ ಲಕ್ಷಿಸಿ ಕೇಂದ್ರೀಕರಿಸಿ ಬಾಣವನ್ನು ಹೂಡುವುದಷ್ಟು ಸುಲಭದ ಸಂಗತಿಯಲ್ಲ. ಆದರೂ ಕೂಡ ಚಾಣಾಕ್ಷತೆಯಿಂದ ನನ್ನ ಮೇಲೆ ಬಾಣವನ್ನ ಪ್ರಯೋಗಿಸಿದೆಯಲ್ಲ ನೀನು, ಶಾಬಾಸ್. ರಾಮ, ನಿನ್ನ ವಂಶದ ಬಗ್ಗೆ ನಾನು ಕೇಳಿದಂತಹ ವಿಚಾರ ಸೂರ್ಯ ವಂಶ. ಈ ಸೂರ್ಯ ವಂಶದಲ್ಲಿ ಅದೆಷ್ಟು ಮಂದಿ ಮಹನೀಯರು ಆಳಿ ಬಾಳಿ ಮೆರೆದವರಿದ್ದಾರೆ. ನಿಜ. ಮನು, ಮಾಂದಾತ, ಶಿಬಿ, ಭಗೀರಥ, ಹರಿಶ್ಚಂದ್ರ, ಎಷ್ಟು ಹೆಸರುಗಳು. ಅಂತಹ ವಂಶದಲ್ಲಿ ನೀನು. ಆದರೆ ನೀನು ಮಾಡಿದಂತಹ ದುಷ್ಕೃತ್ಯ ಯಾವುದು? ಮರದ ಮರೆಯಲ್ಲಿ ನಿಂತು ಬಾಣವನ್ನ ಪ್ರಯೋಗಿಸಿದೆಯಲ್ಲ, ನಿನ್ನ ವಂಶಕ್ಕೆ, ಅದರ ಧವಳ ಕೀರ್ತಿಗೆ ಸಂದರ್ಭವನ್ನ ಸೃಷ್ಟಿ ಮಾಡಿ ಬಿಟ್ಟಿಯಲ್ಲ. ಎಂತಹ ನೀಚನೆನ್ನುವುದು ಎನ್ನುವುದು ಇದರಿಂದಲೇ ಅರ್ಥವಾಗುತ್ತದೆ. ರಾಮ, ಮುಂದೆ ಹೋಗುವ ದಾರಿಯಲ್ಲಿ ನಿನ್ನ ಪರಿಚಯವನ್ನ ಕೇಳಿದ್ರೆ ಹೇಳು ನೀನು. ನಾನು ರಾಮ, ಕಾಡಿನ ಮಂಗನನ್ನ ಕೊಲ್ಲುವುದಕ್ಕೆ ಮರದ ಬುಡದಲ್ಲಿ ಮರೆಯಲ್ಲಿ ನಿಂತು ಬಾಣ ಪ್ರಯೋಗವನ್ನ ಮಾಡಿದ್ದೇನೆ. ಹೇಳು ಹೇಳು. ನಿನ್ನ ಕೀರ್ತಿ ಹೆಚ್ಚುತ್ತದೆ, ನಿನ್ನ ವಂಶದ ಕೀರ್ತಿ ಬೆಳಗ್ತದೆ. ನೀನು ಯಾರ ಮಗ? ದಶರಥನ ಮಗ. ಸಾಮ್ರಾಜ್ಯಕ್ಕೆ ಸಲ್ಲದೆ ಅವರಯನ್ನು ಹೋಗಾಡಿದ
ಅತಿಬಲನು ಸಾಮ್ರಾಜ್ಯಕ್ಕೆ ಸಲ್ಲದೆ ಹೋರಾಡಿದ ಅತಿಬಲನು ರಾಮ, ಮರೆಯಲ್ಲಿ ಬಾಣವನ್ನ ಪ್ರಯೋಗಿಸುವುದು ಬಹುಶಃ ನಿನಗೊಬ್ಬನಿಗೆ ಇದ್ದ ರೋಗ ಅಲ್ಲ. ನಿನ್ನ ತಂದೆ ದಶರಥ ಭೂಪಾಲ ಅವನು ಅಲ್ಲವೇ ಕಾಡಿನ ಮಧ್ಯದಲ್ಲಿ ಬರೆಯಲ್ಲಿ ನಿಂತು ಅಮಾಯಕ ಶ್ರವಣ ಕುಮಾರನ ಕಗ್ಗೊಲೆ ಮಾಡಿದವ. ಅಂತಹ ವಂಶದಲ್ಲಿ ಹುಟ್ಟಿದೀಯ. ವಂಶದಲ್ಲಾದರೂ ಕೂಡ ಬೆಳಗಿದೆಯ ಕೇಳಿದ್ರೆ ಅದು ಇಲ್ಲ. ರಾಜ್ಯದಿಂದ ಹೋದೆ, ತಂದೆಯಿಂದ ತಿರಸ್ಕೃತನಾದೆ, ತಾಯಿಗೆ ಬೇಡವಾದೆ, ಸಹೋದರಿಗೆ ಇಲ್ಲವಾದೆ, ಸ್ವತಃ ಹೆಂಡತಿಯನ್ನಾದ್ರೂ ನಿನಗೆ ಉಳಿಸಿಕೊಳ್ಳುವ ಭಾಗ್ಯವಂತ ಅದು ಇಲ್ಲ. ಅಂತಹ ಹೀನನಾದಂತಹ ಈಗ ನೀನು ಮಾಡಿದ ದುಷ್ಕೃತ್ಯ ಯಾವುದು? ಮಂಗನನ್ನ ಕೊಂದಿತ್ತು, ಮಂಗನನ್ನ ಕೊಲ್ಲುವುದಕ್ಕೆ ಯತ್ನಿಸಿದ್ದು. ನಿನ್ನಲ್ಲಿ ಕೇಳುತ್ತೇನೆ, ಏನು ಯಾವ ಕಾರಣದಿಂದ ಈ ವಾಲಿಯನ್ನ ಮೈ ಮುಟ್ಟಿದೆ ಹೇಳು. ನಿನಗೆ ಕೊಟ್ಟ ಅಧಿಕಾರ ಯಾರದ್ದು? ನಿನಗಿರುವ ಸಂಬಂಧ ಏನು? ನನ್ನ ಪ್ರಶ್ನಿಸುವುದಕ್ಕೆ ಯಾವ ಸಂಬಂಧ, ಯಾವ ನೈತಿಕತೆ ಉಂಟು ಅಂತ ಹೇಳು. ನನ್ನ ದೊಡ್ಡಪ್ಪನ ನೀನು, ನನ್ನ ಚಿಕ್ಕಪ್ಪನ ನೀನು, ನನ್ನ ವಂಶದವನ ನೀನು ಅಲ್ಲವಲ್ಲ. ಆದರೂ ಕೂಡ ನೀನು ನನ್ನ ಮೈಯನ್ನ ಮುಟ್ಟಿದ್ದೀಯ. ನನ್ನ ಮೈಯನ್ನ ಮುಟ್ಟುವುದಕ್ಕೆ ಕಾರಣಗಳು ಉಂಟ ನಿನ್ನಲ್ಲಿ? ವಿಷಯ ಉಂಟ? ಅಯೋಧ್ಯೆ ಹೆಣ್ಣನ್ನ ನಾನು ಕಣ್ಣೆತ್ತಿ ನೋಡಿದ್ದುಂಟೆ, ಅಥವಾ ಮಣ್ಣನ್ನ ಕಬಳಿಸಿದ್ದುಂಟೆ, ಅಥವಾ ಹೊನ್ನನ್ನ ಅಪಹರಿಸುತ್ತುಂಟೆ? ಇಲ್ಲವಲ್ಲ. ವಿಷಯವೂ ಇಲ್ಲ ನನ್ನ ಮೈಯನ್ನ ಮುಟ್ಟುವುದಕ್ಕೆ ನಿನಗೆ ಉಪಯೋಗ. ಈ ವಾಲಿಯನ್ನ ಕೆಡವುವುದರಿಂದ ನಿನಗೆ ಯಾವ ಲಾಭ ಉಂಟು? ಕೇಳಿದ್ದೇನೆ ನಾವು. ಮೃಗಬೇಟೆ ಎನ್ನುವುದು ಅರಸರಿಗೆ ನಿಷಿದ್ಧವಲ್ಲವಂತೆ. ಆದರೆ ಯಾವ ಅರಸನಾದವ ಕೂಡ ಮಂಗನ ಮಾಂಸವನ್ನ ತಿಂದ ಉದಾಹರಣೆ ಉಂಟ? ರಾಮ, ಒಂದೊಮ್ಮೆ ನೀನು ವಾಲಿಯ ಮಾಂಸವನ್ನ ತಿನ್ನಬೇಕು ಅಂತ ಬಯಸಿದ್ರೆ ನಾನೇ ಕೊಡ್ತಿದ್ದೆ. ನನ್ನ ಮಾಂಸವನ್ನ ನಿನಗೆ ಕತ್ತರಿಸಿ ಕೊಡುತ್ತಾ ಇದ್ದೆ. ಏನು ಮಾಂಸವನ್ನ ಕತ್ತರಿಸುವುದಕ್ಕೆ ನಿನ್ನ ವಂಶದವರಿಗೆ ಮೀಸಲು ಅಂತ ಭಾವಿಸಿದ್ಯಾ? ಹಾಗೇನಿಲ್ಲ. ಆದರೂ ಕೂಡ ನನ್ನ ಮೈಯನ್ನ ಮುಟ್ಟಿದೆಯಲ್ಲ, ಇದಕ್ಕೆ ನೀನು ಕಾರಣವನ್ನ ಕೊಡು. ಹೇಳೀಗ, ಯಾಕೆ ನನ್ನ ಮೈಯನ್ನ ಮುಟ್ಟಿದೆ? ನೀನು ಈ ಕಿಷ್ಕಿಂಧೆ ಪ್ರದೇಶದಲ್ಲಿದ್ದಿ. ಕೇಳಿ ಕೇಳಿ ಮಂಗವೇ. ಆದರೆ ನೀನು ಕೇವಲ ಮಂಗನಾಗಿ ಪ್ರಶ್ನೆಯನ್ನ ಕೇಳುವುದಲ್ಲ, ಮತ್ತೆ ನಾನು ಕೊಡುವ ಉತ್ತರವನ್ನ ವಾನರರ ಅಧಿಪನಾಗಿ ಕೇಳು. ಏನು ಹೇಳ್ತೀಯ? ವಾನರ ಅಧಿಪನಿ ಕೇಳಲಿಲ್ಲ ಮಾತು. ವಾನರ ಅಧಿಪನಿ ಕೇಳಲಿಲ್ಲ ಮಾತು. ಕೇಳಲಿಲ್ಲ ಮಾತು. Johnny,
ಅಧಿಪ ವಾನರೇಂದ್ರ. ಅಷ್ಟೇ ಅಲ್ಲ, ಹ್ಮ್ ನೀನು ನಿನ್ನದ್ದಾದಂತಹ ಧರ್ಮವನ್ನ ಪರಿಪಾಲಿಸುತ್ತಾ ಬಂದವರು, ಹ್ಮ್ ಉತ್ತರದ ಔತ್ತರೇಯರ ಹ್ಮ್ ನೀತಿ ಸಂಹಿತೆಗಳನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡವನು, ಹ್ಮ್ ತ್ರಿಸಂಧ್ಯೆಗಳಲ್ಲಿಯೂ ಹ್ಮ್ ಸಮುದ್ರದಲ್ಲಿ ಸ್ನಾನವನ್ನಗೈದು ನಿತ್ಯಾನೀಕವನ್ನು ಮುಗಿಸಿ ಸೂರ್ಯನಿಗೆ ಅರ್ಘ್ಯ ಕೊಡುವಂತಹ ಎತ್ತರದವನು. ಹಾಗಾಗಿ ನಿನಗೆ ಹೇಳ್ತಾ ಇದ್ದೇನೆ, ಏನು? ಆ ನೆಲೆಯಲ್ಲಿ ನಿಂತು ನೀನು ನನ್ನ ಪ್ರಶ್ನೆಗಳನ್ನು, ನೀನು ಕೇಳಿದ ಪ್ರಶ್ನೆಗೆ ನನ್ನ ಉತ್ತರವನ್ನು ಪರಂಪರಿಸು. ಹೇಳ್ತಾ ಇದೆಯಲ್ಲ, ನಿನ್ನ ದೇಹಕ್ಕೆ ನನ್ನ ಬಾಣ ತಾಗಿದ್ದು ನಿಜ, ಅದರಿಂದ ರಕ್ತ ಓತಪ್ರೋತವಾಗಿ ಹರಿಯುತ್ತಿರುವುದು ನಿಜ. ಆ ನೋವಿನಿಂದಾಗಿ ಓತಪ್ರೋತವಾಗಿ ನೀನು ನನ್ನನ್ನು ದೂಷಿಸ್ತಾ ಇದೆಯಲ್ಲ, ಓ ಅಲ್ಲಿ ಅದಕ್ಕೆಲ್ಲದಕ್ಕೂ ಕಾರಣವಿದೆ. ನೀವು ಇಷ್ಟು ಹೊತ್ತಿನವರೆಗೂ ಮಾತಾಡ್ತಾ ಇದ್ರೆ ನಾನು ಸುಮ್ಮನೆ ನಿಂತಿದ್ದೇನೆ ಎಂಬಲ್ಲಿಗೆ ನಿನ್ನ ಮಾತನ್ನು ನಾನು ಒಪ್ಪಿಕೊಂಡಿದ್ದೇನೆ ಅಂತ ಅರ್ಥ ಅಲ್ಲ. ಮತ್ತೆ ನಿನ್ನ ಒಳಗಿನ ನೋವು ಆ ರಕ್ತದ ಮೂಲಕವಾಗಿಯೂ ನಿನ್ನ ವಾಕ್ ಪ್ರವಾಹದಿಂದಲೂ ಹೊರ ಬರುವಷ್ಟು ಬರಲಿ ಅಂತ ಕಾಯ್ತಾ ಇದ್ದದ್ದು ಎನ್ನುವಲ್ಲಿಗೆ ನೀನು ಮಾಡಿದ್ದನ್ನೆಲ್ಲ ನಾನು ಒಪ್ಪಿಕೊಂಡಿದ್ದೇನೆ, ನೀನು ನನ್ನ ಮೇಲೆ ಮಾಡಿದ ಆರೋಪಗಳನ್ನು ಒಪ್ಪಿಕೊಂಡಿದ್ದೇನೆ ಅಂತ ಅರ್ಥ ಅಲ್ಲ. ನೀನೇ ಹೇಳಿದಿ ನಾನು ಸೂರ್ಯವಂಶದವನು ಎಂಬುದಾಗಿ. ಬಲ್ಲೆಯಷ್ಟೇ, ಇಯಂ ಭೂಮಿ ಇಕ್ಷ್ವಾಕೂಣಾಮ, ಕೇಳಿದೆಯಲ್ಲ, ಇಯಂ ಭೂಮಿ ಇಕ್ಷ್ವಾಕೂಣಾಮ ವನ ಶೈಲ ಕಾನನಾನಾಮ ಮೃಗ ಪಕ್ಷಿ ಪಶೂಣ ನಿಗ್ರಹಾನುಗ್ರಹದಂದಾಪಯತಿ. ಸೂರ್ಯನ ಕಿರಣ ಬೀಳುವ ಎಲ್ಲಿಯವರೆಗೆ ಬೀಳುತ್ತದೆ ಅಲ್ಲಿಯವರೆಗೂ ಸೂರ್ಯವಂಶದವರ ಅಧಿಕಾರವಿದೆ. ಯಾವುದರ ಮೇಲೆ? ಮೃಗ ಪಕ್ಷಿ ಪಶೂಣ, ಮೃಗಗಳ ಮೇಲೂ ಪಕ್ಷಿಗಳ ಮೇಲೂ ಮನುಷ್ಯರ ಮೇಲೂ ಎಲ್ಲವುಗಳ ಮೇಲೂ ನಮ್ಮ ಅಧಿಕಾರವಿದೆ. ನೀನು ಮಾಡಿದಂತಹ ಕಾರ್ಯ ಆ ನೆಲೆಯಲ್ಲಿ ಪರಿಗ್ರಹಿಸಲ್ಪಡ್ತದೆ. ಈ ಕಿಷ್ಕಿಂದೆ ಇರುವುದು ಆ ಸೂರ್ಯನ ಕಿರಣ ತಲುಪುವ ಸ್ಥಳದಲ್ಲಿಯೇ ತಾನೆ. ಹಾಗಾಗಿ ನೀನು ಕೇಳಿದಂತಹ ಅನುಬಂಧ ಚತುಷ್ಟಯಗಳಲ್ಲಿ ಮೊದಲನೇ ನನಗಿರುವ ಅಧಿಕಾರ ಏನು ಅಂತ ಸೂರ್ಯವಂಶದವನಾಗಿ ಬಂದಿದ್ದೇನೆ. ಮತ್ತೆ ಹೇಳಿದೆ, ನೀನು ಅಲ್ಲಿಂದ ತೊಲಗಲ್ಪಟ್ಟವನು, ಅಲ್ಲಿಂದ ಹೊರ ಹಾಕಲ್ಪಟ್ಟು. ನಾನು ಅಯೋಧ್ಯೆಯಿಂದ ಬಂದಿದ್ದೇನೆ ಹೊರತು ನನ್ನನ್ನು ಯಾರೂ ವಂಶ ಭ್ರಷ್ಟರನ್ನಾಗಿಸಲಿಲ್ಲ. ಮಾತ್ರವೇ ಅಲ್ಲ, ನಮ್ಮ ತಮ್ಮನಾದಂತಹ ಭರತ ಅಲ್ಲಿ ಸ್ವಯಂ ಅಧಿಕಾರಿ, ನಾನು ಅವನ ಆಜ್ಞಾನುವರ್ತಿ. ನಗರ ಪ್ರದೇಶವು ತಮ್ಮನಾದಂತಹ ಭರತನಿಗೂ, ಈ ಕಾರಣ ಪ್ರದೇಶವು ಇಲ್ಲಿರುವಂತಹ ದುಷ್ಟ ದಾನವರು ಮೃಗ ಪಕ್ಷಿಗಳನ್ನು ನಿಗ್ರಹಿಸುವ ಹೊಣೆಯನ್ನು ಆ ಅಧಿಕಾರಿಯಿಂದ ಅರ್ಥಾತ್ ನನ್ನ ತಮ್ಮ ಭರತನಿಂದ ಪ್ರದತ್ತವಾಗಿ ಬಂದಿದೆ ನನಗೆ ಎಂಬಲ್ಲಿಗೆ ನನ್ನ ಅಧಿಕಾರ ಸ್ಥಾಪನೆ ಬಗ್ಗೆ ನಿನಗೆ ಸಂಶಯವಿಲ್ಲವಷ್ಟೇ? ಖಂಡಿತವಾಗಿಯೂ ಇಲ್ಲ. ಮುಂದಿನ ಪ್ರಶ್ನೆ ಏನು? ಅಧಿಕಾರ ಎನ್ನುವುದು ಉಂಟೇ ಉಂಟು, ಆದ್ರೆ ಯಾವ ಅಪರಾಧದಲ್ಲಿ ನನಗೆ ಶಿಕ್ಷೆ? ನೀನು ಮಾಡಿದ್ದು ನ್ಯಾಯವೋ? ನ್ಯಾಯವೇ ತಮ್ಮನ ನ್ಯಾಯವೇ ತಮ್ಮನ ಸತಿಯ ನ್ಯಾಯವೇ ತಮ್ಮನ ಸತಿಯ ಪ್ರಶ್ನಿಸ್ತಾ ಇದ್ದೀನಿ, ಯಾವ ಕಾರಣಕ್ಕೆ ನನಗೆ ಈ ಶಿಕ್ಷೆ? ನೀನು ಮಾಡಿದ್ದು ನ್ಯಾಯವು? ಅನ್ಯಾಯವನ್ನು ಏನು ಮಾಡಿದ್ದೇನೆ ಅಂತ ಬೇಕಲ್ಲ. ನಿನ್ನ ಆತ್ಮಸಾಕ್ಷಿಯನ್ನು ಕೇಳಿ. ಏನು? ಯಾವಾಗಲೇ ಒಬ್ಬ ಯಾವುದೇ ಕಾರ್ಯವನ್ನು ಮಾಡಿದರೂ ಬೇರೆಯವರು ಏನೆಂದುಕೊಳ್ಳುತ್ತಾರೋ ಎನ್ನುವುದು ಮುಖ್ಯ ಅಲ್ಲ. ಪ್ರತಿಯೊಬ್ಬನಿಗೂ ತಾನು ಮಾಡಿದ್ದು ಸರಿ ಎನ್ನುವುದು ತನ್ನ ಆತ್ಮಕ್ಕೆ ಅನಿಸಿಕೊಳ್ಳಬೇಕು. ಅದಕ್ಕೆ ಆತ್ಮಸಾಕ್ಷಿ ಅಂತ ಹೇಳ್ತಾರೆ. ನಿನ್ನ ತಮ್ಮನಿಗೆ ಬೇಡ, ಅದೆಲ್ಲ ವಿಚಾರ ಬೇಡ, ತಮ್ಮನ ವಿಚಾರಕ್ಕೆ ಆಮೇಲೆ ಬರೋಣ. ಈ ಹಿಂದೊಮ್ಮೆ ಮಾಯಾವಿ ಎನ್ನುವಂತಹ ರಕ್ಕಸ ಹೆಣ್ಣೊಂದನ್ನು ಅಪಹರಿಸಿಕೊಂಡು ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ನೀನೇನು ಮಾಡಿದಿ?
ಅವಳನ್ನ ರಕ್ಷಿಸಿದ್ದು ನಾನೇ. ಹೇಗೆ? ಅವನನ್ನು ಅಟ್ಟಿಸಿಕೊಂಡು ಹೋಗಿ ಅವನನ್ನು ಶಿಕ್ಷಿಸಿ ಅವಳನ್ನು ಕರೆತಂದೆ. ಯಾವ ಅಧಿಕಾರ? ನಿನಗೆ ಯಾವ ಅಧಿಕಾರ? ನನ್ನ ಭೂಮಿಯ ಎದುರುಗಡೆಯಿಂದ ಇದ್ದಂತಹ ನಿನ್ನ ಭೂಮಿ ಸೂರ್ಯ ವೃತ್ತಕ್ಕೆ ಸಂಬಂಧಪಟ್ಟಂತಹದ್ದು, ಸೂರ್ಯ ವಂಶದ ಅಡಿಯಲ್ಲಿ ಬರುವಂತಹದ್ದು ಈ ಕಿಷ್ಕಿಂದೆ. ನೀನು ನಿನ್ನ ತಮ್ಮನ ಹೆಂಡತಿಯನ್ನು ಅಪಹರಿಸಿಕೊಂಡು ಹೋದೆಯಲ್ಲ, ಹೇಗೆ? ಅದು ನ್ಯಾಯವೋ? ರಾಮ, ಏನು? ಕೇವಲ ಇದು ಹೆಣ್ಣನ್ನ ಅಪಹರಿಸಿದ್ದಾಳೆ ಎಂಬ ಹೆಣ್ಣನ್ನ ಇಟ್ಟುಕೊಂಡಿದ್ದೇನೆ ಎನ್ನುವ ನೆಲೆಯಲ್ಲಿ ನೋಡುವುದಕ್ಕೆ ಬರುವುದಿಲ್ಲ. ಮತ್ತಿನ್ಯಾವ ನೆಲೆಯಲ್ಲಿ? ನನಗೂ ತಮ್ಮನಿಗೂ ಇದ್ದಂತಹ ದ್ವೇಷದ ಕಾರಣ. ಅದಕ್ಕಿಂತ ಮೊದಲು ನೀನು ಪಾಣಿಗ್ರಹಣ ಸತ್ಯ ಹೌದವು. ಅವನಿಗೆ ಪಾಣಿಗ್ರಹಣ ಅಗ್ನಿ ಸಾಕ್ಷಿಯಾಗಿ ಮದುವೆ ಮಾಡಿಸಿಕೊಟ್ಟದ್ದು ಯಾರು? ಯಾರು? ನಾನೇ ಮಾಡಿಸಿಕೊಟ್ಟಿದ್ದು. ಅಲ್ಲಿಗೆ ನಿನ್ನ ಸ್ಥಾನ ಏನಾಯಿತು? ತಂದೆಯ ಸಮಾನ. ತಂದೆ ಸಮಾನ ಅಂತ ಆದ್ಮೇಲೆ ಅವನಿಗೆ ಮಗ ಸಮಾನ ಆದರು. ರಾಮ, ಹೌದಾ? ಹೌದು, ಖಂಡಿತ. ಅವನ ಹೆಂಡತಿ ನಿನಗೆ ಸೊಸೆ ಆಯ್ತಳು. ಸೊಸೆ ಎಂದ ಮೇಲೆ ಮಗಳಿಗೆ ಸರಿಯಲ್ಲೋ? ಹಾಗಿದ್ದ ಮೇಲೆ ತಂಗಿಯನ್ನು, ಸೊಸೆಯನ್ನು, ಮಗಳನ್ನು ಯಾವ ಧೈರ್ಯದಿಂದ ತಂದು ನೀನು ನಿನ್ನ ಅರಮನೆಯಲ್ಲಿ ಇಟ್ಟುಕೊಳ್ತೀನಿ? ರಾಮ, ಕೇವಲ ಹೆಣ್ಣಿನ ಕಾರಣದಿಂದ ನೋಡುವುದಕ್ಕೆ ಬರುವುದಿಲ್ಲ ಅಂತ ಅದಕ್ಕೆ ಹೇಳಿದ್ದು. ಮತ್ಯಾವ ಕಾರಣ? ನನಗೂ ಹಾಗೂ ನನ್ನ ತಮ್ಮನಿಗೆ ಇದ್ದಂತಹ ದ್ವೇಷ, ಆ ಕಾರಣದಿಂದಲೇ ಹುಟ್ಟಿಕೊಂಡಂತಹ ಸತಿ ಅಪಹರಣ ಇದು. ಮತ್ತೆ ಕೇಳಿದ್ರೆ ಏನು? ನ್ಯಾಯವನ್ನ ವಿಮರ್ಶಿಸುವಾಗ ಕೇವಲ ಒಂದು ಮುಖದಿಂದ ನೋಡುವುದಕ್ಕೆ ಸಾಧ್ಯ ಇಲ್ಲ, ಬೇಕಾಗಿಲ್ಲ. ಈಗ ನ್ಯಾಯಪಾಲಕನಾಗಿ ನೀನು ನನ್ನಲ್ಲಿ ಕೇಳಿದ್ದುಂಟಾ? ಕೇಳಿ. ಯಾಕೆ ಉಮೆಯನ್ನ ನೀನು ಇಟ್ಟುಕೊಂಡಂತ ನೀನು ನ್ಯಾಯಾಧೀಶನಾಗಿ ನನ್ನಲ್ಲಿ ಕೇಳಿದ್ದುಂಟಾ? ಕೇಳಬೇಕಾಗಿತ್ತೆ. ಯಾಕೆ ಕೇಳಲಿಲ್ಲ? ಯಾಕೆ? ಕೇವಲ ಏಕಮುಖದಿಂದ ನೀನು ನನಗೆ ಶಿಕ್ಷೆಯನ್ನ ಕೊಟ್ಟೆ. ಸುಗ್ರೀವನ ಮಾತನ್ನ ನಂಬಿಕೊಂಡು ನನಗೆ ಶಿಕ್ಷೆಯನ್ನ ಕೊಟ್ಟಿಯಲ್ಲ, ಇದು ನ್ಯಾಯಾಧೀಶನಾಗಿ ಅಗ್ನಿಗೋ ಗರನಶ್ಚೈವ. ಸರಿಯಾಗಿ ಕೇಳಿಸಿಕೊ. ಅಗ್ನಿಗೋ ಗರನಶ್ಚೈವ ಶಸ್ತ್ರಪಾಣಿ ಧನಾಪಹ ಕ್ಷೇತ್ರದಾರ ಹರಶ್ಚೈವ ಷಡೇದೇಹಿ ಆತ ತಾಯಿನಃ. ಅಂತಹ ಆತ ತಾಯಿಯರನ್ನ ಯಾವ ವಿಚಾರಣೆ ಇಲ್ಲದೆ ಬಂಧಿಸುವುದು ಸೂರ್ಯವಂಶದವರ ಕೀರ್ತಿ. ಅಗ್ನಿಗೋ ಗರನಶ್ಚೈವ. ಯಾವಾತ ಒಬ್ಬ ಬೆಂಕಿಯನ್ನು ಕೊಡುತ್ತಾನೆ, ಯಾವಾತ ಒಬ್ಬ ವಿಷವನ್ನು ಉಣಿಸ್ತಾನೆ, ಯಾವಾತನೊಬ್ಬ ಶಸ್ತ್ರದಿಂದ ಇನ್ನೊಬ್ಬನನ್ನು ಕೊಲ್ಲುವುದಕ್ಕೆ ಹೊರಟಿದ್ದಾನೆ, ಯಾವನು ಇನ್ನೊಬ್ಬನ ಸ್ವತ್ತನ್ನು ಅಪಹರಿಸಿದ್ದಾನೆ, ಅವನಿಗೆ ನೀನು ಬರುವ ದೂರ, ನೀನು ಆ ಗುಹೆಯಲ್ಲಿದ್ದಂತಹ ಸಂದರ್ಭದಲ್ಲಿ ನಿನ್ನ ತಮ್ಮನಿಗೆ ಅಭಿಷೇಕ ಆಗಿತ್ತೋ ಇಲ್ಲವೋ? ಹಾಗಿದ್ದ ಮೇಲೆ ಒಬ್ಬ ಅಭಿಷಿಕ್ತನಾದವನನ್ನ ಅನುಷ್ಠಿತಗೊಳಿಸುವುದಕ್ಕೆ ಯಾವ ಧರ್ಮಶಾಸ್ತ್ರದಲ್ಲಿ ಉಂಟು? ಹಾಗಿರುವಾಗ ಅವನನ್ನು ನೀನು ಅನುಷ್ಠಿತಗೊಳಿಸಿದ್ದು, ಅವನನ್ನು ಓಡಿಸಿದ್ದು, ಅರ್ಥಾತ್ ಅವನ ಧನವನ್ನು ಅಪಹರಿಸಿದ್ದು ಅಪರಾಧ. ಮತ್ತೊಂದು ವಿಚಾರ, ಶಸ್ತ್ರಪಾಣಿ ಅವನನ್ನ ಮೃತ್ಯುಬಂಧದಿಂದ ಬಂಧಿಸಿ ಅವನ ಗೋಣನ್ನು ಮುರಿಯುವುದಕ್ಕೆ ಹೊರಟವನು ನೀನು. ಅದಕ್ಕಾಗಿ ನೀನು ಆತ ತಾಯಿಯನ್ನು ಪರಿಗಣಿಸಲ್ಪಡ್ತಿ. ಅವನ ಬಾಳಿಗೆ ಬೆಂಕಿಯನ್ನು ಇಟ್ಟವನು ನೀನು. ಅಗ್ನಿದ ಗರಳಶ್ಚೈವ ವಿಷವನ್ನ ಇಕ್ಕಿದಿ. ಅವನ ದಾಂಪತ್ಯದ ಬದುಕಿಗೆ ವಿಷವನ್ನ ಇಕ್ಕಿದವನು ನೀನು. ಅಷ್ಟೇ ಅಲ್ಲ, ಅವನ ಕ್ಷೇತ್ರವನ್ನು ಅಪಹರಿಸಿದೆ ಎನ್ನುವುದಕ್ಕೆ ನಾನು ಮೊದಲೇ ಹೇಳಿದ್ದೇನೆ. ಅವನ ಹೆಂಡತಿ ದಾರಾಹರ, ಅವನ ಹೆಂಡತಿಯನ್ನು ಅಪಹರಿಸಿದವು. ಇವುಗಳಲ್ಲಿ ಯಾವುದೇ ಒಂದು ತಪ್ಪನ್ನು ಮಾಡಿದರೂ ಅಂಥವನನ್ನು ಅವಿಚಾರಣೆಯ ಹಂತವ್ಯ, ಅಂಥವರನ್ನು ವಿಚಾರಣೆ ಇಲ್ಲದೆ ಕೊಲ್ಲಬಹುದು ಎನ್ನುವುದು ನಮ್ಮ ಧರ್ಮಶಾಸ್ತ್ರ. ಈ 6 ತಪ್ಪುಗಳನ್ನು ಮಾಡಿದವನಿಗೆ ನಿನಗೆ ಇಷ್ಟು ದಿವಸ ಬದುಕಲಿಕ್ಕೆ ಬಿಟ್ಟದ್ದೇ ಹೇಳ್ತಾರೆ. ಅಷ್ಟೇ ಅಲ್ಲ, ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕತಃ. ಇದು ಒಂದೊಂದು ಒಬ್ಬನಲ್ಲಿ ಇದ್ದರೂ ಕೂಡ ಅಂಥವನಿಗೆ ಸಾವಿಗೆ ಕಾರಣವಾಗುತ್ತದೆ. ಇದು 4 ನಿನ್ನಲ್ಲಿ ಇದ್ದು ಮಾಡಬಾರದ ಕುಕೃತ್ಯವನ್ನ ಎಸಗಿ ಈಗ ನಾನು ಏನು ತಪ್ಪು ಮಾಡಿದ್ದೇನೆ ಅಂತ ಕೇಳ್ತಿಲ್ಲ. ಯಾವ ಧೈರ್ಯದಿಂದ ಕೇಳ್ತೀನಿ ನೀನು? ರಾಮ, ಏನು ಈಗ ನನಗೆ ಬಾಣವನ್ನ ಪ್ರಯೋಗಿಸಿದೆಯಲ್ಲ, ಮುಂದೇನು ಮಾಡ್ತೀಯ? ಅದಕ್ಕಾಗಿ ಶರವನ್ನು ನಿನ್ನ ಎಸಗಿದ್ದೇನೆ. ಆದರೆ ನಿನಗೆ ಇನ್ನೂ ಪ್ರಶ್ನೆ ಉಂಟು.
ಸತ್ಯವಿರದೆ ಸರ್ವರು ಕಡೆಗೆ ಮುಂದಿರುವುದು ಜಾತೆ ಆಸೆಯ ಹೇಳ್ತಾ ಇದ್ದಿ ನಿನ್ನ ಶರವು ನನ್ನ ಉರವನ್ನ ಹೊಕ್ಕಿದೆ. ನನ್ನ ಎಡಗೈಯಿಂದ ಅದನ್ನು ಹಿಡಿದು ನಿಲ್ಲಿಸಿದ್ದೇನೆ. ನೀನೇನು ಅದನ್ನು ಹಿಡಿದು ನಿಲ್ಲಿಸುವುದು? ಕೈಯನ್ನೊಮ್ಮೆ ಬಿಟ್ಟು ನೋಡು. ಅದು ಒಂದು ತಿರ ಮಾತ್ರವಾದರೂ ಮುಂದೆ ಸರಿದೀತು ಅಲ್ಲ, ಹಿಂದಕ್ಕೆ ಎಳೆಯುವುದಕ್ಕೆ ಪ್ರಯತ್ನಿಸು. ಒಂದು ತಿರ ಮಾತ್ರವಾದರೂ ಹಿಂದೆ ಸರಿದೀತು ಇಲ್ಲ. ಇಕ್ಷ್ವಾಕು ವಂಶದವರು, ರಘು ವಂಶದವರು, ವಿಶೇಷವಾಗಿ ಈ ರಾಮ ಹೊಡೆಯುವುದು ಮೈಯಿಂದಲ್ಲ, ಮನಸ್ಸಿನಿಂದ. ನಾನು ಸಂಕಲ್ಪ ಪೂರ್ವಕವಾಗಿ ಬಿಟ್ಟಂತಹ ಸಜೀವ ಅಸ್ತ್ರಗಳು ಬೃಹದಾಶ್ವರಿಂದ ಕುಶಿಕ ಮಹಾರಾಜನಿಗೆ ಬಂದಂತಹ 50 ಬಾಣಗಳು. ಆ 50 ಬಾಣಗಳು ಸಜೀವಾಸ್ತ್ರಗಳು. ಬೃಹದಶ್ವನ 100 ಹೆಣ್ಣು ಮಕ್ಕಳಲ್ಲಿ 50 ಹೆಣ್ಣು ಮಕ್ಕಳನ್ನ ಶಸ್ತ್ರಗಳನ್ನಾಗಿಯೂ ಮತ್ತ50 ಅದಕ್ಕೆ ಅಧಿದೇವತೆಗಳನ್ನಾಗಿಯೂ ದರ್ಶಿಸಿಕೊಂಡವರು ಬೃಹದಶ್ವರು. ಆದರೆ ಅನ್ಯಾಯ ಮಾಡಿದವರು ಯಾರು ಸಿಗಲಿಲ್ಲ ಎನ್ನುವ ಕಾರಣಕ್ಕಾಗಿ ಅದರ ಉಪಯೋಗ ಬರದೆ ಅದನ್ನು ಕೌಶಿಕ ಮಹಾರಾಜನಿಗೆ ಕೊಟ್ಟರು. ಅರ್ಥಾತ್ ಆ ಕುಶಿಕನೇ ಮುಂದೆ ಆದದ್ದು ವಿಶ್ವಾಮಿತ್ರರಿಂದ ಪ್ರದತ್ತವಾದಂತಹ 50 ಶರಗಳು, ಸಜೀವ ಶರಗಳು. ಒಂದನ್ನು ನಿನಗೆ ಬಿಟ್ಟಿದ್ದೇನೆ, ನೀನು ನಿನ್ನ ಎಡಗೈಯಲ್ಲಿ ಹಿಡಿದದ್ದಲ್ಲ, ಅದು ಅಷ್ಟೇ ಹೋಗಬೇಕು ಎಂದು ಆ ಕರ್ಣಾಂತವಾಗಿ ಸೆಳೆಯುವಾಗ ಆ ಶಸ್ತ್ರದ ಕರ್ಣದಲ್ಲಿ ನಾನು ಉಸುರಿದ್ದೆ. ಇಷ್ಟೇ ಪ್ರಯೋಗ ಆಗಬೇಕು ಅಂತ ಬಿಟ್ಟು ನೋಡು. ಈಗಲೂ ಹೇಳ್ತೇನೆ, ಇದನ್ನು ಈಗಲೂ ಹೇಳ್ತಾ ಇದ್ದೇನೆ, ನಿನಗೆ ಮೊದಲಿನ ವಾಲಿಯನ್ನು ನಾನು ಕೇಳಿಬಲ್ಲೆ. ಈಗ ಹೇಗಿದ್ದಿ ನೀನು ಎನ್ನುವುದನ್ನು ಕೇವಲ ನಿನ್ನ ತಮ್ಮ ಹೇಳಿಬಲ್ಲವನಲ್ಲ ನಾನು. ಕಬಂಧನೆನ್ನುವಂತಹ ಗಂಧರ್ವ ಶಾಪಗ್ರಸ್ತನಾದವ, ಶಾಪ ವಿಮುಕ್ತಿಗೊಂಡು ಮೇಲೆ ಹೋಗುವಂತಹ ಸಂದರ್ಭದಲ್ಲಿ ವಿಶ್ವಾವಸು ಗಂಧರ್ವನಾಗಿ ಹೋಗುವಂತಹ ಆತ ಹೇಳಿದ್ದ ನಿನ್ನ ಬಗ್ಗೆ. ವಾಲಿನ ಕೃತಕೇಮಿಷಃ, ಸುಗ್ರೀವ ಸಂತ್ರಸ್ತನು ಅವನಿಂದ. ಹಾಗಾಗಿ ಅವನನ್ನು ಸುಗ್ರೀವನಿಗೆ ನೀನು ನ್ಯಾಯವನ್ನು ಒದಗಿಸಿಕೊಡಬೇಕು ಅಂತ. ಶಬರಿ ಎನ್ನುವಳಿಗೆ ನೀನೇನು ಮಾಡಿದ್ಯೋ ಅವಳಿಗೂ ನಿನಗೂ ಯಾವ ಸಂಬಂಧ ಇತ್ತು? ಅವಳು ಹೇಳಿದ್ದು ವಾಲಿಯಿಂದಾಗಿ ಸುಗ್ರೀವನಿಗೆ ಅನ್ಯಾಯವಾಗಿದೆ, ವಾಲಿಯನ್ನು ಕೊಂದು ನಿಗ್ರಹಿಸಿ ಸುಗ್ರೀವನಿಗೆ ನ್ಯಾಯ ಕೊಡಬೇಕು ಎನ್ನುವುದಾಗಿ. ಆ ಕಾರಣಕ್ಕಾಗಿ ನಿನ್ನ ಮೇಲೆ ಶಸ್ತ್ರವನ್ನು ಪ್ರಯೋಗಿಸಿದ್ದೇನೆ. ಕೇಳ್ತಾ ಇದೆಯಲ್ಲ, ಮುಂದೇನು ಮಾಡಬೇಕು? ಬದುಕುವ ಆಸೆ ಉಂಟೆ? ತಮ್ಮನ ಸತಿಯನ್ನು ಹೊತ್ತವನು ನೀನು, ಕದ್ದವನು ನೀನು. ಈಗಲೂ ಹೇಳ್ತೇನೆ, ನಿನಗೆ ಮೊದಲಿನ ಆ ವಾಲಿ ಇದ್ದನಲ್ಲ, ಹಾಗೆ ಬದುಕುವ ಆಸೆ ನಿನಗಿನ್ನೂ ಉಂಟು ಅಂತ ಆದರೆ ಇಲ್ಲಿಯವರೆಗೆ ನೀನು ಮಾಡಿದ ಅಸತ್ಯದ, ಅನ್ಯಾಯದ, ಅಧರ್ಮವನ್ನು ನೀನು ಈ ಕ್ಷಣದಲ್ಲಿ ಬಿಟ್ಟೆ ಅಂತ ಹೇಳು. ಆ ಶರಕ್ಕೆ ನಾನು ಸಂಜ್ಞೆ ಕೊಟ್ಟರೆ ಸಾಕು. ನಿನಗೆ ತಿಲ ಮಾತ್ರವೂ ನೋವಾಗದ ಹಾಗೆ, ಗಾಯವೂ ಆಗದ ಹಾಗೆ ಆ ಬಾಣ ಹಿಂದಿರುಗಿ ಬಂದು ನನ್ನ ಬತ್ತಳಿಕೆಯನ್ನು ಸೇರಿಕೊಳ್ತದೆ. ಬದುಕುವ ಆಸೆ ಉಂಟ ಹೇಳು. ಈ ಬಾಣವನ್ನ ನಾನು ಹಿಡಿದಿದ್ದಲ್ಲ, ನೀನು ಹಿಡಿದದ್ದಲ್ಲ, ನಿನ್ನ ಕಾರಣದಿಂದ ಇದು ನಿಂತಿತ್ತು, ನನ್ನ ಸಂಕಲ್ಪದಿಂದ ನಿಂತದ್ದು. ರಾಮನಿನ್ನ ಬಾಣದಾಗೆ ತಾಮೇಲಿಂದೆ ಭೂಮಿಯೊಳಾಸೆ ಯಮಗೆ ಕಾಮಿತ ಬೇರಿಲ್ಲ ಚಿತ್ತದಿ, ಕಾಮಿತ ಬೇರಿಲ್ಲ ಚಿತ್ತದಿ, ಮುಕ್ತಿಯ ಬಿತ್ತು, ಮುಕ್ತಿಯ ಬಿತ್ತು ಪ್ರೇಮಕ್ಕೆ ರಕ್ಷಿಸಿಂದ. ಮುಕ್ತಿಯನಿತ್ತು ಪ್ರೇಮಕ್ಕೆ ರಕ್ಷಿಸಿಂದ.
ಬದುಕುವ ಆಸೆ ಉಂಟೆ? ಯಾಕೆ ಬದುಕಬೇಕು ಹೇಳು ರಾಮ? ನಿನ್ನ ಬಾಣ ನನ್ನ ದೇಹವನ್ನ ಸ್ಪರ್ಶಿಸಿದ ಕಾಲಕ್ಕೆ ನನ್ನೊಳಗಿರುವಂತಹ ಕಶ್ಮಲಗಳೆಲ್ಲ ಮಾತಿನ ಮೂಲಕವಾಗಿ ಪ್ರವಹಿಸುತ್ತಾ ಹಲವು ಪರಿಯಲ್ಲಿ ನಿನ್ನನ್ನು ಜರಿದೆ ಬಂಧಿಸಿದೆ. ಅದರ ಅರ್ಥ ವಾಲಿಯ ಅಂತರಂಗದಲ್ಲಿ ಮೂಡಿದಂತಹ ಪ್ರಶ್ನೆಗಳು ಅಲ್ಲ ರಾಮ. ಮುಂದೊಂದು ಕಾಲದಲ್ಲಿ ರಾಮನಿಗೆ ಕಳಂಕ ಬರಬಾರದು. ರಾಮ ಯಾಕೆ ವಾಲಿಯನ್ನ ಕೊಂದ? ಪ್ರಪಂಚಕ್ಕೆ ನೀನು ಉತ್ತರವಾಗಬೇಕು ಎನ್ನುವ ಕಾರಣಕ್ಕಾಗಿ ನನ್ನನ್ನು ಪ್ರಶ್ನಿಸಿದ ರಾಮ. ನೀನೆಷ್ಟು ದೊಡ್ಡ ವ್ಯಕ್ತಿ ಎನ್ನುವುದು ಈ ಮೂಲಕ ನನಗೆ ಅರ್ಥವಾಗಬಹುದು. ಬದುಕು ಆಸೆ ಇದ್ದರೆ ನಿನ್ನನ್ನು ಬಿಡುತ್ತೇನೆ. ನಿನ್ನ ಹಳೆಯ ದುಷ್ಟವಾಲಿಯನ್ನ ನೀನು ಹೊರಕ್ಕೆ ಕಳುಹಿಸು ಎನ್ನುವುದಾಗಿದೆ. ದುಷ್ಟವಾಲಿಯನ್ನು ನೀನು ಕೊಂದರೆ ಶಿಷ್ಟವಾಲಿಯನ್ನು ನಾನು ರಕ್ಷಿಸ್ತೇನೆ. ಒಂದೊಂದು ಕಾಲದಲ್ಲಿ ಸಮುದ್ರ ಮಥನವನ್ನ ಮಾಡುವಂತಹ ಕಾಲದಲ್ಲಿ ಎರಡು ದಂಡೆಯ ಮೇಲೆ ನಿಂತು ಸಮುದ್ರವನ್ನ ಮಥಿಸಿದೆ. ಆ ಕಾಲಕ್ಕೆ ವಿಷ್ಣುವಾಗಿ ನೀನು ಬಂದು ನನಗೆ ವರವನ್ನ ಕೊಡುತ್ತೇನೆ, ಏನು ಬೇಕು ಅಂತ ಹೇಳಿದೆ. ಆಗ ನಾನು ಹೇಳಿದ್ದು, ನನಗೇನು ವರವನ್ನ ಕೊಡುವುದು ನೀನು, ನಿನಗೇ ನಾನು ವರವನ್ನ ಕೊಡ್ತೇನೆ, ಏನು ಬೇಕು ಕೇಳು ಅಂತ ನಾನು ನನ್ನ ದೌಷ್ಟ್ಯದಿಂದ ಹೇಳಿದ. ಈಗ ನೆನಪಾಗುತ್ತಾ ಇದೆ. ಆ ಕಾಲದಲ್ಲಿ ನೀನು ಹೇಳಿದ್ದು ನಿನ್ನ ಜೀವವನ್ನ ಕೊಡು, ನಿನ್ನ ಜೀವವನ್ನ ಕೊಡು, ವಾಲಿ ಕೊಡ್ತೀಯ ನಿನ್ನ ಜೀವವನ್ನ ಅಂತ ನೀನು ಕೇಳಿದ. ಆದರೆ ಆಗ ನೀನು ಪಡೆದವನಲ್ಲ. ಮುಂದೊಂದು ಕಾಲದಲ್ಲಿ ನನಗೆ ಬೇಕಾದಾಗ ನಿನ್ನ ಜೀವವನ್ನ ನಾನು ಪಡೆಯುತ್ತೇನೆ ಎನ್ನುವುದಾಗಿ ನೀನು ಹೇಳಿದ. ಅಲ್ಲಿವರೆಗೆ ನಿನ್ನ ಜೀವವನ್ನೇ ನನ್ನ ಜೀವದಲ್ಲಿ ಉಳಿಸಿಕೊಂಡು ರಾಮ, ನಿನ್ನ ಜೀವವನ್ನ ನೀನು ಮರಳಿ ಪಡೆಯುವಾಗ ನನ್ನನ್ನು ಪ್ರಶ್ನಿಸುವಂತಹ ಅಗತ್ಯ ಉಂಟೆ? ಮತ್ತೆ ಕೇಳಿದೆಯಲ್ಲ, ಈ ಅಪರಾಧ ಯಾವೊಬ್ಬ ವ್ಯಕ್ತಿಯಾಗಲಿ ಅಬಲೆಯಾದ ಹೆಣ್ಣಿನ ಮೇಲೆ ಪ್ರೇಮವನ್ನ ಮಾಡಬಹುದು, ಆದರೆ ಯಾವ ಕಾಲಕ್ಕೂ ಕೂಡ ಅವಳನ್ನ ಸಾಯಿಸುವಂತಹ ಅಥವಾ ಬಲಾತ್ಕಾರ ಮಾಡುವಂತಹ ಕಾರ್ಯಕ್ಕೆ ಒಂದೊಂದು ಮುಂದಾದ ಅಂತ ಹೇಳಿದ್ರೆ ನಡು ರಸ್ತೆಯಲ್ಲಿ ಅವರನ್ನ ಹೊಡೆಯಬೇಕು. ಇದು ಲೋಕಕ್ಕೆ ಪಾಠವಾಗಬೇಕು. ಅಂತಹ ಹೇಯ ಕೃತ್ಯವನ್ನ ಮಾಡಿದ ಇದು ಇಂದಿನ ಸಮಾಜಕ್ಕೂ ಕೂಡ ಇದೇ ಮಾದರಿಯಾಗಬೇಕು. ಮುಂದಿನ ಸಮಾಜಕ್ಕೂ ಸೇರಿ ಬರ್ತದೆ. ಈಗ ಇದೇ ಪಾಠವಾಗಬೇಕು. ಈಗ ಯುಗಾಂತರಕ್ಕೂ ಇದೇ ಪಾಠ. ಅದಕ್ಕಾಗಿ ನನ್ನ ಸಾವನ್ನ ನಾನು ಒಪ್ಪಿಕೊಳ್ತಾ ಇಲ್ಲ. ಈಗ ನಿನ್ನ ನೀನು ಬಯಸುವಂತಹ ಜೀವವನ್ನ ಪಡೆದುಕೋ. ಆದರೆ ಒಂದು ಹೇಳಿ, ನನ್ನ ತಮ್ಮನಲ್ಲಿ ಎರಡು ಮಾತಾಡುವುದಕ್ಕೆ ಅವಕಾಶ ಸುಗ್ರೀವ ಸುಗ್ರೀವ ಕೃಷ್ಣ
ಕಿತ್ತಪ್ಪ ಕಿತ್ತಪ್ಪ ತಮ್ಮ ಸುಗ್ರೀವ ತಮ್ಮ ಅಣ್ಣ ತಮ್ಮ ಅಣ್ಣ ಒಂದು ಕಾಲದಲ್ಲಿ ವಾಲಿ ಸುಗ್ರೀವರಂದ್ರೆ ಜಗತ್ತಿಗೆ ಆದರ್ಶವಾಗಿ ಬದುಕಿದರು. ಆದರೆ ಯಾವುದೋ ಒಂದು ಬದುಕಿನ ವಿಸ್ಮೃತಿಗೆ ಒಳಗಾಗಿ ನಿನ್ನ ಮೇಲೆ ಹೊಡಿದೆ ಬಂದಿತ್ತು ತಮ್ಮ. ನಿನ್ನ ಬಾಯಿಂದ ಅಣ್ಣ ಅಂತ ಕೇಳುವಂತಹ ಯೋಗವು ಪುಣ್ಯವು ನನಗಿಲ್ಲ ತಮ್ಮ. ಯಾವ ಸೌಭಾಗ್ಯವೋ ಏನು ಈ ರಾಮಚಂದ್ರನ ಸಾಂಗತ್ಯ ಎನ್ನುವುದು ನಿನ್ನ ಪಾಲಿಗೆ ಒದಗಿ ಅವನ ಚರಣಸ್ಥಿತಿಯಿಂದ ಮಾಡಬೇಕು. ತಾಯಿ ಅವಳನ್ನ ಕೂಡಿಕೊಂಡು ಮತ್ತೆ ರಾಜ್ಯವನ್ನು ಮಾಡು. ಮಗ ಅಂಗದನಂದ ಸದ್ಬುದ್ಧಿಯ ತಮ್ಮ ಮುರಳಿ ರಘುನಂದನ ಪದ ಪಂಕಜ ಕಂಗಳಿಗೆ ಸೇರಿಸಿ ಕರಪುಟಾಂಜಲಿಯಿಂದ ಮುತ್ತಿಸಿದನು ದೈನ್ಯ ಭಾವದಲ್ಲಿ ಆಯ